ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮತ್ತು ನಮ್ಮ ನಾಯಕರಾದಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿಯವರ ಜೊತೆಗೆ ಒಂದು ವಿಶೇಷವಾದಂಥ ಫೋನಿನ್ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಈಗ ಕೆಲವೊಂದು ಪ್ರಶ್ನೆಗಳು ಈ ಅತ್ಯಾಚಾರಿಗಳ ಗುಂಪಿಂದ ಆ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ. ಇದು ಜನರು ಕೂಡ ಪ್ರಶ್ನೆ ಕೇಳ್ಬೋದು ಮತ್ತು ನಾನು ಕೂಡ ಕೆಲವೊಂದಿಷ್ಟು ನನ್ನ ಡೌಟು ನಾನು ಕೇಳ್ತೀನಿ. ಯಾಕಂದರೆ ನಾವೇನು ಎಲ್ಲವನ್ನು ತಿಳಿದ ಬ್ರಹ್ಮಜ್ಞಾನಿಗಳಲ್ಲ. ಸೌಂಡ್ ಕಡಿಮೆ ಮಾಡಿ. ಕ್ಲಾರಿಟಿ ಇದೆಯಲ್ಲ ವಾಯ್ಸಿದು? ವಾಯ್ಸ್ ಕ್ಲಾರಿಟಿ ಇದೆ. ನನಗೆ ಮೂಡ್ತಾ ಇರುವಂತಹ ಬಹುಮುಖ್ಯವಾದಂಥ ಪ್ರಶ್ನೆ ಏನಂತ ಹೇಳಿದರೆ, ಸರ್, ಧರ್ಮಸ್ಥಳ ಹತ್ಯಾಕಾಂಡ ಪ್ರಕರಣದಲ್ಲಿ ನಾನು ಅನೇಕ ಶವಗಳನ್ನು ಹೂತಿಟ್ಟಿದ್ದೇನೆ, ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂಥೇಳಿ ಭೀಮ ಅನ್ನೋ ಒಬ್ಬ ವ್ಯಕ್ತಿ ಮುಂದೆ ಬಂದ. ಅವನು ಪ್ರಾರಂಭದಲ್ಲಿ ಅಂಥ ವ್ಯಕ್ತಿನೇ ಇಲ್ಲ, ಸುಳ್ಳು ಕಟ್ಟುಕತೆ. ಆ ಲಾಯರೇ ಇಲ್ಲ. ಲಾಯರ್ ಮುಂದೆ ಬಂದ ನಂತರ ಲಾಯರ್ ಡೀಲಾಗಿ ಹೋಗ್ತಾರೆ. ಆಮೇಲೆ ಭೀಮ ಅನ್ನೋನು ಮುಲ್ಲಾ, ಅವನು ಮುಸಲ್ಮಾನ, ಅವನು ಕ್ರಿಶ್ಚಿಯನ್ನ, ಈ ಥರ ಎಲ್ಲ ಹೇಳಕ್ಕೆ ಬಂದರು. ಆಮೇಲೆ ಅವನು ಕೋರ್ಟಿಗೆ ಹಾಜರಾಗಿ ಹೇಳಿಕೆ ಕೊಟ್ಟ ಮೇಲೆ ಹೌದು ಅದು ಕರೆಕ್ಟು, ಆದರೆ ಹೆಣ ಹೂತು ಹಾಕಿದ್ದು ನಾವು ಅಂತ ಪಂಚಾಯಿತಿಯ ಉಪಾಧ್ಯಕ್ಷ ಒಂದು ಮೀಟಿಂಗ್ ಕರೆದು ಹೇಳ್ಬಿಡ್ತಾನೆ, ಪಂಚಾಯಿತಿದವರು. ಆಮೇಲೆ ಮೂಳೆಗಳು ಸಿಕ್ಕ ಮೇಲೆ ಅವನು ಕಳ್ಳ, ಚೈನ್ ಕದೀತಿದ್ದ. ಈಗ ಇನ್ನು ದೊಡ್ಡದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅಭಿಯಾನ ಅಂತ ಅವ್ರದ್ದು, ವಾಟ್ಸಪ್ ಅಭಿಯಾನ. ಏನಂತಂದರೆ, ಹೂತಿಟ್ಟ ಶವಗಳನ್ನು ಮೇಲೆತ್ತಿದರೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಆಗುತ್ತೆ ಅಂಥೇಳಿ, ಶ್ರದ್ಧಾ ಕೇಂದ್ರಕ್ಕೆ ಅಪಮಾನ ಅಂತ. ಈ ಪ್ರಶ್ನೆ ನನಗೂ ಕೇಳ್ತಾ ಇದೆ ಸರ್. ಇದಕ್ಕೆ ನಾನು ಉತ್ತರ ಕೊಡೋದಕ್ಕೆ ನಾನು ಕೂತ್ಕೊಂಡಿಲ್ಲ. ಯಾಕೆಂದರೆ ಧರ್ಮದ ಬಗ್ಗೆ ನಾನು ಹೋರಾಟ ಮಾಡಿದವನಲ್ಲ. ಧರ್ಮದ ಬಗ್ಗೆ ನಾನು ಜಾಸ್ತಿ ತಿಳಿದಿಲ್ಲ ನಾನು. ಆದರೆ ದಯವಿಟ್ಟು ತಾವು ಕೂಡ ಹೇಳಿ, ಆ ವ್ಯಕ್ತಿ ಹೇಳ್ತಾನಲ್ಲ, ನೂರಾರು ಶವಗಳನ್ನು ನಾನು ಹೂತಿಟ್ಟಿದ್ದೆ, ಅದನ್ನು ನಾನು ಹೊರಗಡೆ ತೆಗಿಬೇಕು ಅಂತ, ಅದಕ್ಕೆ ಅಂತ್ಯ ಸಂಸ್ಕಾರ ಆಗಬೇಕು ಅಂತಾನೆ, ಪಾಪ ಪ್ರಾರ್ಥನೆ ಕಡಿತು ಅಂತಾನೆ. ಮತ್ತು ಈಗ SIT ಕೂಡ ಫಾರ್ಮೇಷನ್ ಆಗಿದೆ. SIT ಫಾರ್ಮೇಷನ್ ಆಗಿ ಒಂದಿಷ್ಟು ನಮಗೆ ಗೊತ್ತಿರೋ ಪ್ರಕಾರ ಒಂದು 5ಕ್ಕಿಂತ ಜಾಸ್ತಿ ಶವಗಳು ಸಿಕ್ಕಿದೆ. ನಿನ್ನೆ ಒಂದೇ ಜಾಗದಲ್ಲಿ 4 ಶವಗಳು ಸಿಕ್ಕಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಎಷ್ಟು, ಏನು, ಎತ್ತ, ಗಂಡು ಹೆಣ್ಣು, ಅದು FSL ಹೇಳಬೇಕು. ಆನಂತರ ಓಕೆ, ವಾಯ್ಸ್ ಕ್ಲಿಯರ್ ಇಲ್ವಾ? ಇದೇನು ಸೌಂಡ್ ಹಿಂಗೆ ಬರ್ತದೆ? ಕಾಲ್ಸ್ ಅಲ್ಲ. ಇದು ಕಾಲ್ಸ್ ಬರ್ತಾ ಇದೆ, ಅದಕ್ಕೆ. ಕಾಲ್ಸ್ಗಳು ತುಂಬ ಬರ್ತಾ ಇದೆ, ಅದ್ರ ಸೌಂಡ್ ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಹೊರಗಡೆ ಸಿಕ್ಕಾಪಟ್ಟಿ ಮಳೆ ಗಾಳಿ ಬರ್ತಾ ಇದೆ. ಏನಾದರೂ ಟೆಕ್ನಿಕಲಿ ತೊಂದರೆ ಆದರೆ ಕ್ಷಮಿಸಿ. ಅದೇ ಸರ್, ಈಗ ಈ ಹೂತಿಟ್ಟ ಶವಗಳನ್ನು ಹೊರಗಡೆ SIT ಅವರು ಮೇಲೆ ಎತ್ತಿದರೆ ದೇವಸ್ಥಾನಕ್ಕೆ ಅವಮಾನ ಆಗುತ್ತಾ? ಇದು ನನ್ನ ಪ್ರಶ್ನೆನೂ ಕೂಡ. ಸೌಜನ್ಯ ಹೋರಾಟ ಮಾಡಿದರೆ, ಸೌಜನ್ಯಗಳಿಗೆ ನ್ಯಾಯಕ್ಕೆ ಸಿಕ್ಕರೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನನ? ವೇದವಲ್ಲಿ, ಆನಂತರ ನಮ್ಮ ಪದ್ಮಲತಾ ಮಾವುತನ ಕೊಲೆ ಪ್ರಕರಣದಲ್ಲಿ ಅತ್ಯಾಚಾರಿಗಳಿಗೆ, ಕೊಲೆಗಡಕರಿಗೆ ಶಿಕ್ಷೆ ಆದರೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನನ, ಹಿಂದೂ ಧರ್ಮಕ್ಕೆ ಅಪಮಾನನ? ದಯವಿಟ್ಟು ನೀವು ಹೇಳಿ, ಮತ್ತು ಪ್ರೇಕ್ಷಕರು ಕೂಡ ಹೇಳಿ. ಅದನ್ನು, ಈ ಶವಗಳನ್ನು ಮೇಲೆ ಎತ್ತಿದರೆ ಅದರ ಹಿನ್ನೆಲೆ ಅರ್ಥ ಮಾಡಿಕೊಂಡು ತನಿಖೆ ಮಾಡಿ ಆ ಅನಾಥ ಶವಗಳಿಗೆ ನ್ಯಾಯ ಸಿಕ್ಕರೆ
ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಆಗುತ್ತಾ? ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಕಮೆಂಟಲ್ಲಿ ಉತ್ತರ ಕೊಡಿ. ಏನನ್ನೋದು ನಾನು ಕೂಡ ತಿಳ್ಕೊಬೇಕು ಸರ್, ದಯವಿಟ್ಟು ಹೇಳಿ. ಏನೋ ಊತಿಟ್ಟ ಶವಗಳನ್ನು ಹೊರಗೆ ತೆಗೆದು ನಾವು ಕೇಳುವಂಥದ್ದೇನು ನ್ಯಾಯ? ಮತ್ತು ಇಲ್ಲಿ ತನಕ ಅಲ್ಲಿ ಇಷ್ಟು ಪ್ರಪಕಂಡ ಆಗಲಿಕ್ಕೆ ಕಾರಣ ಏನು? ಆ ಮಣ್ಣು ಧರ್ಮಸ್ಥಳದ ಆಸುಪಾಸಿನ ಮಣ್ಣೆ ಹಾಳಾಗಿ ಹೋಗಿದೆ. ಇವತ್ತು ನಾವು ಅದನ್ನು ತೆಗೆಯೋದು ಮಾತ್ರ ಅಲ್ಲ, ಅಲ್ಲಿ ನೀರಿಲ್ಲದೆ ಏನೇನೋ ಕೊರಗಿ ಸತ್ತಂತ ಎಷ್ಟೋ ಆತ್ಮಗಳು ಇವತ್ತು ಅಲ್ಲಿ ಇದ್ದವರನ್ನು ಕಾಡ್ತಾ ಇದೆ, ಬಂದವರಿಗೆ ಹೋದವರಿಗೆ ಎಲ್ಲ ಕಾಡ್ತಾ ಇದೆ. ಅದು ನಮಗೂ ಅದೇ ಕಾಡೋದು ಈಗ. ಅದ್ಯಾಕಂತೇಳಿ ಸನಾತನ ಹಿಂದೂ ಧರ್ಮದ ಪರಮ ಪವಿತ್ರವಾದಂಥ ಒಂದು ಪುಣ್ಯಸ್ಥಳ ಅದು. ಧರ್ಮಸ್ಥಳ, ಪುಣ್ಯಸ್ಥಳ, ಸತ್ಯಸ್ಥಳ. ಅಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತೇಳಿ ಬರೀ ಹೆಣವನ್ನು ಮೇಲೆ ತೆಗೆಯುವುದಲ್ಲ, ಅವುಗಳಿಗೆ ಆ ಆತ್ಮಗಳಿಗೆ ಶಾಂತಿಯನ್ನು ಕೊಟ್ಟು ಏನೇನು ಅತ್ಯಾಚಾರ ಕೊಲೆ ಪ್ರಕರಣಗಳಲ್ಲಿ ನಡೆದಿದೆ ಅದಕ್ಕೆಲ್ಲ ಒಂದು ಪೂರ್ಣಾವತಿ ಆಗಬೇಕು, ಅದನ್ನು ಶುದ್ಧ ಮಾಡಬೇಕು. ಅಂದ್ರೆ ಅವಮಾನ ಏನಲ್ಲ, ಏನು ಅವಮಾನ? ನ್ಯಾಯ ಸಿಕ್ಕರೆ ಅತ್ಯಾಚಾರಿಗಳಿಗೆ ಅವಮಾನ ಅಲ್ಲ, ಶಿಕ್ಷೆ ಆದ್ರೆ ದೇವಸ್ಥಾನಕ್ಕೆ ಏನು ಅಪಮಾನ ಏನಿಲ್ಲ. ಅತ್ಯಾಚಾರಿಗಳಿಗೆ ಅವಮಾನ ಆಗ್ತದೆ, ಮತ್ತೆ ಅವರ ಹಿಂಬಾಲಕರು ಯಾರಿದ್ದಾರೆ ಅವರಿಗೆ ತೊಂದರೆ ಆಗ್ತದೆ ಅಷ್ಟೇ, ಬೇರೇನಿಲ್ಲ. ಒಂದು ಫೋನ್ ತಗೊಳ್ಳಿ, ಫೋನ್ ಕಾಲ್ಸ್ ಭಾಳ ಬರ್ತಾ ಇದೆ, ಕನೆಕ್ಟ್ ಮಾಡಿ. ಕಾಲ್ಸ್ ಇದೆಯಾ? ಅಂದರೆ ಇವರು ಏನು ಪ್ರೊಪಗಂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ನಿನ್ನೆ ಒಂದೇ ಜಾಗದಲ್ಲಿ 4-5 ಎಷ್ಟೋ ಶವ ಸಿಕ್ಕ ಮೇಲೆ ತಕ್ಷಣಕ್ಕೆ ಇದನ್ನು ಹಾಕಿಬಿಟ್ರು, ಏನೋ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದರು. ಈ ನಕಲಿ ದೇವಮಾನವನ ಡಿ ಗ್ಯಾಂಗ್ ಇದೆಯಲ್ಲ, ಶ್ರದ್ಧಾ ಕೇಂದ್ರ ನಮ್ಮ ರಕ್ಷಣೆ ನಮ್ಮ ಹಕ್ಕು ಅಂತ ಹೇಳ್ಕೊಂಡು. ಅಲ್ಲ, ಶವ ಸಿಕ್ಕ ಮೇಲೆ ಯಾಕೆ ಅದು ಹೇಳೋದು? ನೋಡಿ, ಅದು ಪ್ರಪಕಂಡ ಮಾಡುವುದೇ ಒಂದು ಸಿದ್ಧಾಂತ ಹೊರತು. ಕಾಲ್ ತಗೋಬೇಕಾ? ಆನ್ಸರ್ ಮಾಡೋದಾ? ಹಲೋ, ಹಾಂ ನಮಸ್ತೆ. ವಾಯ್ಸ್ ಕೊಡಿ, ವಾಲ್ಯೂಮ್. ಯಾರು ಮಾತಾಡೋದು? ಹಾಂ ನಮಸ್ತೆ ಮೇಡಮ್, ಹೇಳಿ. ಹಾಂ ಅಲ್ಲ, ಈಗ ಈ 100 ಶವಗಳನ್ನು ಹೂತಿಟ್ಟೆ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಈಗ ಆಲ್ರೆಡಿ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಒಂದಿಷ್ಟು ಅನಾಥ ಶವಗಳ ಅಸ್ಥಿಪಂಜರಗಳನ್ನು ಕೂಡ SIT ಅವರು ಹೊರಗಡೆ ತೆಗೆದಿದ್ದಾರೆ. ಇದರಿಂದ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಆಗುತ್ತಾ? ನೀವು ಹಿಂದೂನ, ಮುಸಲ್ಮಾನ, ಕ್ರಿಶ್ಚಿಯನ್ರ ಅಥವಾ ಯಾರು ತಾವು? ಅಲ್ಲ, ಯಾರು ಏನೇ ಆಗಿರ್ಲಿ, ಹಿಂದೂ ಅಂತ ಧರ್ಮದಿಂದ ಯಾರನ್ನು ಅಳಿಬಾರ್ದು. ಮಾನವೀಯ ಧರ್ಮ ಇದೆಯಲ್ಲ, ಮಾನವೀಯತೆ ಮತ್ತೆ ಧರ್ಮನ ಮತ್ತೆ ಧರ್ಮಸ್ಥಳಕ್ಕೆ ಯಾವ್ದು ಇದು ಮಾಡ್ತಾರೆ, ಕ್ಷೇತ್ರಕ್ಕೆ ಯಾವ್ದು ಕಂಪೇರ್ ಮಾಡಬಾರ್ದು. ಅಲ್ಲ, ನಿಮ್ ಪ್ರಕಾರ ನಾನು ಯಾಕೆ ಹಿಂದೂ ಅಂತ ಕೇಳಿದ್ನೆ ಅಂತ ಹೇಳಿದ್ರೆ, ಹಿಂದೂಗಳು, ನಾನು ಹಿಂದೂ ಮಹಿಳೆ ಅಲ್ಲ, ಈಗ ಅಲ್ಲಿ ಅತ್ಯಾಚಾರದಿಂದ ನೊಂದಂತಹ ಮಹಿಳೆಯರಿಗೆ ನ್ಯಾಯ ಸಿಕ್ಕರೆ, ಆ ಶವಗಳನ್ನ ಮೇಲೆತ್ತಿದ್ರೆ ಹಿಂದೂಗಳಿಗೆ ಅಪಮಾನ ಆಗುತ್ತಾ? ಇಲ್ಲ, ನಮ್ಮ ಹಿಂದೂ ಸಮಾಜದ ಮಹಿಳೆಯರಿಗೆ ಸಿಕ್ಕಂತ ಗೌರವ ಮತ್ತೆ ಅದೊಂದು ಅವ್ರಿಗೆ ಸಿಗ್ಬೇಕಾದಂತ ನ್ಯಾಯ ಅದು ನಮಗೆ ಸಿಕ್ಕಿದೆ ಅಂದ್ರೆ ಅದು ಅತಿಯಾದ ಒಂದು ಏನು ನಿಧಿ ಸಿಕ್ಕ ಹಾಗೆ ನನಗೆ. ಅದು ಅರ್ಥ ಮಾಡ್ಕೋಬೇಕು. ಧನ್ಯವಾದಗಳು, ಥ್ಯಾಂಕ್ ಯು. ನಮಸ್ತೆ. ನೋಡಿ, ಅವರು ಹೇಳ್ತಾರೆ, ಅದು ನಮಗೆ ಒಂದು ಕಾಲ್ ಇದೆಯಾ ಇದು? ಹಲೋ, ನಮಸ್ಕಾರ. ವಾಲ್ಯೂಮ್ ಬರ್ತಾ ಇಲ್ಲ. ಈಗ ಹಲೋ. ಹಲೋ ಸರ್, ನಮಸ್ಕಾರ. ನವೀನ್ ಅಂತ, ಬೆಂಗಳೂರಿಂದ. ಹೇಳಿ ನವೀನ್ ಅವ್ರು, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ನಟನ ಸರ್ಗೆ, ಮಹೇಶ್ ತಿಮ್ರೋಡಿ ಸರ್ಗೆ ನಮಸ್ತೆ. ಸರ್, ಏನಿಲ್ಲ, ಅದೇ ಇದು ಕೇಸು ತುಂಬಾ ವರ್ಷದಿಂದ ನೋಡ್ತಾ ಇದೀವಿ ನಾವು. ಇದರಲ್ಲಿ ಜಾತಿ ಭೇದ ಏನ್ ಬರಲ್ಲ ಸರ್, ಏಕೆಂದ್ರೆ ಎಲ್ಲರಿಗೂ ಕೋರ್ಟ್ ಕಾನೂನು ಒಂದೇ ಇರುವಾಗ ಧೈರ್ಯವಾಗಿ ಇದು ನಡೆಸಬೇಕು. ಯಾರೇ ಇದ್ರು ಕಾನೂನು ತಲೆದವರು ಇದನ್ನ ಯಾರು ಅಪೋಸ್ ಮಾಡಲ್ಲ.
ಡನ್. 100% ಇದು ಕೇಸ್ ನಡೀಬೇಕು, ಜನಕ್ಕೆ ಸತ್ಯ ಹೊರಗೆ ಬರಬೇಕು. ಸತ್ಯ ಹೊರಗೆ ಬರಬೇಕು ಅಲ್ವಾ? ಆದರೆ ಸತ್ಯ ಹೊರಗಡೆ ಬಂದರೆ ಹೌದು, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಮಾನ ಆಗುತ್ತಾ? ಅದು ನಮ್ಮ ಪ್ರಶ್ನೆ. ಖಂಡಿತ 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 ಸರ್. ಇವಾಗ ಅಲ್ಲಲ್ಲ, ಖಂಡಿತ ಬಂದಿದೆ ಅಂದಾಗ ಹಾ ಅದನ್ನು ಓದ್ಸೋದಕ್ಕೆ ಟ್ರೈ ಮಾಡ್ಬೇಕು ವಿನ ಮನೆ ಎಲ್ಲ ಅವಾಗ ಹಾಳಾಗ್ಬಿಡತ್ತಲ್ಲ, ಇದ್ರೆ ಇನ್ನ ಹಾಳಾಗುತ್ತೆ. ಕರೆಕ್ಟ್. ಅಂದ್ರೆ ನಿಮ್ಮ ಪ್ರಕಾರ ಹೂತಿಟ್ಟ ಶವಗಳನ್ನ ಮೇಲೆ ತಂದು ತನಿಖೆ ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ಆಗೋದು ಒಳ್ಳೇದು ಅಲ್ವಾ? ಖಂಡಿತ ಕಾನೂನು ರೀತಿಯಲ್ಲಿ ಅದು ಹಿಂದೂ ಇರಲಿ, ಮುಸಲ್ಮಾನ ಇರಲಿ, ಕ್ರಿಶ್ಚಿಯನ್ ಇರಲಿ, ಇಲ್ಲ ಬೇರೆ ಯಾವುದೇ ಧರ್ಮದವರಿದ್ರು ಅಪವಾದ ಜನಕ್ಕೆ ಗೊತ್ತಾಗ್ಬೇಕು. ಅಪವಾದ ಯಾರ ಮೇಲೆ ಇದ್ರು ಕಳಂಕ ಹೋಗ್ಬೇಕು, ಅವ್ರಿಗೂ ಅದು ಇರ್ಬೇಕು. ಯಾರು ನಾವು ಮಾಡಿಲ್ಲ ಅಂತ ಹೇಳ್ತಾರೋ ಅವ್ರಿಗೂ ಅದು ಇರ್ಬೇಕು. ಅವ್ರಿಗೆ ಇನ್ನ ಒಳ್ಳೇದಲ್ವಾ? ಅಲ್ಲ ಅಂದ್ರೆ ಅದರಿಂದ ದೇವಸ್ಥಾನಕ್ಕೇನು ಅಪಮಾನ ಆಗಲ್ಲ ಅಲ್ವಾ? ಖಂಡಿತ ಯಾವುದೇ ದೇವರಿರಲಿ, ಮಸೀದಿ ಇರಲಿ, ಕ್ರಿಶ್ಚಿಯನ್ ಇರಲಿ, ಖಂಡಿತ ಆಗಲ್ಲ. ಇದಿರೋದು ಜನಗಳದು ಸಮಸ್ಯೆ, ಇದು ದೇವಸ್ಥಾನದ ಸಮಸ್ಯೆ ಅಲ್ಲ. ದೇವ್ರಿಗೆ ಇಲ್ಲಿಂದಾನು ಕೈ ಮುಗಿತೀವಿ, ಅಲ್ಲಿ ಬಂದು ಕೈ ಮುಗಿತೀವಿ. ಓಕೆ, ಥ್ಯಾಂಕ್ ಯು ನವೀನ್ ಅವರೇ. ತಾವು ಎಲ್ಲಿಂದ ಸರ್? ನಾವು ಬೆಂಗಳೂರು JP ನಗರ ಅಂತ. ಥ್ಯಾಂಕ್ ಯು. ನಾವು ತುಂಬಾ ಖುಷಿ ಆಯ್ತು ಸರ್. ಮಹೇಶ್ ಚಂದ್ರಡಿ ಸರ್ಗೆ ನಾನು ತುಂಬಾ ಅವ್ರಿಗೆ ನಮಸ್ಕಾರ ಹೇಳಿ, ನಮಸ್ತೆ ತಮ್ಗಳಿಂದ ಅಂತ ನಮ್ಮ ಅನಿಸಿಕೆ. ಮಹೇಶ್ ಶೆಟ್ಟರು ನಿರಂತರವಾಗಿ ಒಂದು ನ್ಯಾಯದ ಭಗೀರಥನ ಆಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲರ ಇಡೀ ಒಂದು ದೊಡ್ಡ ಲಕ್ಷಾಂತರ ಹೋರಾಟಗಾರರು ಇದರಲ್ಲಿದ್ದಾರೆ. ದಯವಿಟ್ಟು ತಮ್ಮ ಒಂದು ಸಹಭಾಗಿತ್ವ ಈ ಹೋರಾಟದಲ್ಲಿ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಖಂಡಿತ ಸರ್, ಖಂಡಿತ ನಾವು ಡ್ರೈವರು ಇದನ್ನ ಯಾವಾಗ ಫ್ರೀ ಇದ್ರು ನಿಮ್ದೇ ನೋಡೋದು. ನಾವು ನಿಮ್ದು ಬಿಟ್ಟರೆ ನಾನು ಯಾವ್ದು ನೋಡಲ್ಲ. ಯಾಕೆಂದ್ರೆ ನ್ಯಾಯ ಸಿಕ್ಬೇಕು ನಮ್ಗೆ, ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮಹೇಶ್ ಅಣ್ಣ, ಥ್ಯಾಂಕ್ ಯು ಸರ್. ನಮಸ್ತೆ. ಅಂದರೆ ನೋಡಿ, ಹಲೋ ಕಂಟಿನ್ಯೂಸ್ ಇದೆ ಕಾಲ್. ಹಲೋ ಸರ್, ನಮಸ್ತೆ. ವಾಲ್ಯೂಮ್ ಇಲ್ಲ. ಹಲೋ. ಹಲೋ ಹೇಳಿ ಸರ್. ನಮಸ್ತೆ ಸರ್. ಭಾನುಪ್ರಕಾಶ್ ಅಂತ ಕೋಲಾರಿಂದ. ನಮಸ್ತೆ ಭಾನುಪ್ರಕಾಶ್ ಅವರು. ಸರ್, ನಿಮಗೆ ಮತ್ತೆ ಸುಂದರಿ ಸರ್ಗೆ ತುಂಬ ಧನ್ಯವಾದಗಳು. ತಮಗೂ ಸರ್, ನಾವು ಏನಿದ್ದೀವಿ, ನಾವು ಯೂತ್ ಇದ್ದೀವಿ, ನಾವು ವಿಶೇಷಿದ್ದೀವಿ, ನಾವು ಸೋಷಿಯಲ್ ಮೀಡಿಯಾನ ತುಂಬ ಫಾಲೋ ಮಾಡೋರಿದ್ದೀವಿ. ಯಾರು ಏನೇ ಇಲ್ಲಿ ನಮಗೆ ಸತ್ಯ ಏನಂತ ಗೊತ್ತಿದೆ. ನಾವು ನಿಮ್ಮ ವಿಡಿಯೋಸ್ನ ನೋಡ್ತೀವಿ, ಅವ್ರ ಪರ ಇರೋ ವಿಡಿಯೋಸ್ನ ನೋಡ್ತೀವಿ, ತುಂಬ ದಿನದಿಂದ ಫಾಲೋ ಮಾಡ್ಕೊಂಡು ಬರ್ತಿದ್ದೀವಿ. ಈಗ ನೀವು ಹೇಳೋದ್ರಲ್ಲಿ ಅವ್ರು ಹೇಳೋದ್ರಲ್ಲಿ ಸತ್ಯ ಏನಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ಶವ ತೆಗೆಯೋದ್ರಿಂದ ಒಂದು ನಾವು ಇಲ್ಲಿ ಇರೋದ್ರಿಂದ ಆ ಥರ ಏನು ಕಳಂಕ ಬರಲ್ಲ, ಆ ಥರ ಏನು ನೇಮೂ ಹೋಗಲ್ಲ. ಧರ್ಮಸ್ಥಳದ ಹೆಸರಂತೂ ಹೋಗಲ್ಲ. ಅದು ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮದ ಹೆಸರು. ಆ ಧರ್ಮಸ್ಥಳ ಬಿಟ್ಟು ಬೇರೆ ಏನೋ ಕೋಲಾರ ಅಂತಾನೆ ಇರಲಿ, ಕೋಲಾರಿಗೆ ಹೆಸರು ಹೋಗಲ್ಲ. ಅದೊಂದು ಪ್ಲೇಸ್ ಮತ್ತೆ ಒಂದು ಗ್ರಾಮದ ಹೆಸರು ಅಲ್ಲ. ಈಗ ಅವರು ಧರ್ಮಸ್ಥಳ ಹೆಸರು ಎತ್ತಿದ್ರೆ ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟೊತ್ತನಕ ಇಲ್ಲಿ ಇಟ್ಟಿದ್ವಿ, ಇವತ್ತು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಅಂತಲ್ಲಿದೆ. ತೋರ್ಸಕ್ಕಾಗತ್ತೆ ಅದನ್ನ? ಹೌದು ಸರ್. ಇಷ್ಟಿಷ್ಟು ಏನಂತ ಹೇಳಿದ್ರೆ ಟನ್ ಗಟ್ಟಲೆ ನೋಟಿಸ್ ಬರ್ತಾ ಇದೆ. ಕ್ವಿಂಟಲ್ ಗಟ್ಟಲೆ ನೋಟಿಸ್ ಬರ್ತದೆ. ಧರ್ಮಸ್ಥಳ ಹೆಸರು ಉಪಯೋಗ ಮಾಡಬಾರ್ದು. ಹೌದು. ತಮ್ಮ ಹೆಸರು? ಈಗ ನಾವೆಲ್ಲ ಎಜುಕೇಟೆಡ್ ಇರೋದ್ರಿಂದ ಕೆಲವೊಬ್ಬರಿಗೆ, ಈಗ ಫಾರ್ ಎಕ್ಸಾಂಪಲ್ ಸಣ್ಣ ಇನ್ಸಿಡೆಂಟ್, ಈಗ ನಮ್ಮಪ್ಪ ಬಂದು ಅವ್ರಿಗೆ ವಿಚಾರನೇ ಗೊತ್ತಿರಲಿಲ್ಲ, ಏನ್ ನಡೀತಿದೆ ಆ ವಿಚಾರನೇ ಗೊತ್ತಿರಲಿಲ್ಲ. ನಾನು ವಿಡಿಯೋ ನೋಡ್ಕೊಂಡು ಮನೆಯಲ್ಲಿ ಇರ್ಬೇಕಾದ್ರೆ ನಾನು ಹೇಳಿದ್ದೆ ನಮ್ಮಪ್ಪಗೆ, ನಮ್ಮಪ್ಪ ಈ ತರ ಇದೆ ನೋಡು ಧರ್ಮಸ್ಥಳ ಅಂದ್ರೆ. ನಮ್ಮಪ್ಪ ಬಾಯಲ್ಲಿ ಫಸ್ಟ್ ಬಂದಿದೆ ನಮ್ಮಪ್ಪ ಬಾಯಲ್ಲಿ ದೇವರಂತ ಮನುಷ್ಯರು ಅವ್ರು ಏನ್ ಮಾಡ್ತಾರೆ ಅಂತ. ನೆಕ್ಸ್ಟ್ ವಿತಿನ್ ಸೆಕೆಂಡ್ಸ್ ನಾನು ವಿಡಿಯೋಸ್ ಹಾಕಿ ಈ ತರ ತೋರಿಸಿದ್ಮೇಲೆ ಮತ್ತೆ ಅವ್ರ ವಿಡಿಯೋಸ್ ಎಲ್ಲ 4 ವಿಡಿಯೋ ನೋಡಿದ್ದಾದ್ಮೇಲೆ ನಮ್ಮ ತಾಯಿಯವರು ಹೇಳ್ತಿದ್ದಾರೆ ನಮ್ಮಪ್ಪಗೆ, ಹೌದು ಇದು ಸೀರಿಯಲ್ ಎಲ್ಲ ಬರ್ತಿದೆ, ನಾನು ಅವತ್ತಿನ ನೋಡ್ತಿದ್ದೀನಿ ಅಂತ. ವಿಡಿಯೋಸ್ ನೋಡಿ ನಮ್ಮಪ್ಪ ಹೇಳಿದ ಒಂದೇ ಮಾತು, ನಮ್ಮ ಮಕ್ಕಳು ನಾನು ದೇವ್ರು ಅನ್ಕೊಂಡಿದ್ದೆ, ನಾವು ಓದೋವಾಗೆಲ್ಲ ಕಾಲು ಮುಗಿತಿದ್ವಿ, ಇವ್ರು ಇರ್ತಾರವ್ರು ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ ಥರ ನಾವು ಎಜುಕೇಟೆಡ್ ಇದ್ದೀವಿ, ನಾವು ಎಲ್ಲರಿಗೂ ತೋರಿಸಿ ಒಂದು 4 ದಿನಕ್ಕೆ ರೆಫರ್ ಮಾಡ್ತಿದ್ವಿ, ತೋರಿಸ್ತಿದ್ವಿ.
ಸರ್ ನಿಮಗೆ ಇನ್ನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಓಕೆ. ಯಾರು ಎಷ್ಟೇ ಯಾರು ನಂಬಿಸಿಲ್ಲ, ಈಗ ಕೆಲವೊಬ್ಬರಿಗೆ ಯಾರು ನಂಬಿಸಿಲ್ಲ ಅವ್ರಿಗೆ ಹೇಳ್ತಿದ್ದೀನಿ, ದಯವಿಟ್ಟು ಯೂಟ್ಯೂಬ್ ಇದೆ, ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್ ಇದೆ, ಸರ್ಚ್ ಮಾಡಿ ಸರ್. ಲೈವ್ ಅವ್ರಿಗೆ ಆಗಿರೋ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ಕೊಂಡು ಎಷ್ಟೋ ಹೆಣ್ಣು ಮಕ್ಕಳ ಆಡಿಯೋಸ್ ಇದೆ ಸರ್ ಯೂಟ್ಯೂಬ್ ಅಲ್ಲಿ. ಅವರು ಬದುಕಿ ಬಂದಂತ ಒಂದು ಮೊನ್ನೆ ರೀಸೆಂಟ್ ಒಂದು 2 months ಹಿಂದೆ ಒಂದು ವಿಡಿಯೋ ಹಾಕಿದ್ದಾರೆ. ಹೆಣ್ಣು ಮಗು 8th standard ಹೆಣ್ಣು ಮಗು ಎಷ್ಟು ಬದುಕಿ ಬಂದಿರೋದು ಒಂದು ಎಕ್ಸ್ಪೀರಿಯನ್ಸ್ ಒಂದು ವಿಡಿಯೋ ಶೇರ್ ಮಾಡ್ಕೊಂಡು ಕಾಲ್ ಮಾಡಿ ಅದನ್ನೆಲ್ಲ ನೋಡಿದ್ರೆ ನಮ್ಗೆ ಮೈ ಹಿಮ್ಮನ್ಸುತ್ತೆ ಸರ್. ನಿಜವಾಗ್ಲು ನಮ್ಗೆ ಇಬ್ಬರು ಹೆಣ್ಮಕ್ಳಿದೆ, ಸಣ್ಣ ಹೆಣ್ಮಕ್ಳು. ಧರ್ಮಸ್ಥಳಕ್ಕೆ ಹೋಗೋ ಇನ್ನು ಮುಂದೆ ನ್ಯಾಯಸ್ಥಿತಿಗೆ ಹೋಗಕ್ಕೆ ಒಂಥರ ಭಯ ಆಗ್ತದೆ, ಹಂಗೆ ಆ ಸ್ಪಾಟ್ಗೆ ಹೋಗಕ್ಕೆ ಭಯ ಆಗ್ತದೆ. ಭಾನುಪ್ರಕಾಶ್ ಅವರೇ ಒಳ್ಳೆ ಸಜೆಷನ್ ಕೊಟ್ಟಿದ್ರಿ. ಮತ್ತೆ ಅದ್ರ ಜೊತೆಲಿ ನಾನು ಎಲ್ಲ ಈ ವೀಕ್ಷಕರಿಗೆ ಹೇಳುವಂಥದ್ದು, ಇಡೀ ಏನು ಲೈವ್ ಅಲ್ಲಿ ನೋಡ್ತಾ ಇದ್ದೀರಾ, ಎಲ್ರೂ ಕೂಡ ಯಾರ್ಯಾರ ಮನೆ ಮಕ್ಕಳು ಕಳ್ಕೊಂಡಿದ್ದೀರಾ ಎಲ್ರೂ ಬಂದು SITಗೆ ಕಂಪ್ಲೇಂಟ್ ಕೊಡಿ. ಯಾರ್ಯಾರಿಗೆ ತೊಂದರೆ ಆಗಿದೆ ಅಲ್ಲಿ ಕಂಪ್ಲೇಂಟ್ ಕೊಡಿ. ಇದು ಬೇಕು. ನಾವು ಮನೆಯಲ್ಲಿ ಕೂತ್ಕೊಂಡು ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಖಂಡಿತ ಸಿಗುವುದಿಲ್ಲ. SIT ಫಾರ್ಮೇಟ್ ಆಗಿದೆ, ಸಹಾಯವಾಣಿ ಫಾರ್ಮೇಟ್ ಆಗಿದೆ. ಎಲ್ಲರೂ ಬಂದು ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡಿ. ಯಾರ್ಯಾರಿಗೆ ಏನೇನು ತೊಂದರೆ ಆಗಿದೆ, ಯಾರ್ಯಾರನ್ನು ಕಳ್ಕೊಂಡಿದ್ದೀರಿ, ಎಲ್ಲರೂ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ನಮ್ಮ ಒಂದು ಆಶಾಭಾವನೆ ಇರುವಂಥದ್ದು. ಓಕೆ, ಥ್ಯಾಂಕ್ ಯು. ಈಗ ನಮ್ಮ ಕೆಲವು ಯೂಟ್ಯೂಬರ್ಸ್, ಪರ ಇರೋ ಯೂಟ್ಯೂಬರ್ಸ್ ಎಷ್ಟು ಆಡಿಯನ್ಸ್ ಸರ್ ನಮ್ಮನ್ನೇ ಇದೆ ಸರ್. ನೋಡ್ಲಿಲ್ಲ ನಾನು ಪ್ರತಿಯೊಂದು ವಿಡಿಯೋನು ದಿನ ಬೆಳಗ್ಗೆ ಆದರೆ ರಾತ್ರಿ ಮಲಗೋ ತನಕ ನಾನು ಬರೀ ಇದೇ ನೋಡೋದು. ನಾನು ಎಷ್ಟೋ ಹೆಣ್ಣುಮಕ್ಕಳು ಎಷ್ಟೋ ಎಕ್ಸ್ಪೀರಿಯನ್ಸ್ ಆಗಿರೋ ಹಿಂದಿ ಬೇರೆ ಬೇರೆ ರಾಜ್ಯದವ್ರದ್ದು ಅವ್ರು ಮಾತಾಡಿರೋದು, ಕಾಲ್ ಮಾಡಿ ಮಾತಾಡಿರೋದು ತುಂಬಾ ನೋಡ್ತೀನಿ ಸರ್. ಭಾನುಪ್ರಕಾಶ್ ಅವರೇ, ತುಂಬಾ ಮಂದಿ ಕಾಲಲ್ಲಿದ್ದಾರೆ ಲೈನಲ್ಲಿ, ದಯವಿಟ್ಟು ಕ್ಷಮಿಸಿ. ಇದು ಮುಖ್ಯವಾದ ಒಂದೇ ಸರ್, ನೀವು ಇದ್ರ ಬಗ್ಗೆ ತುಂಬಾ ಮಾತಾಡಲೇಬೇಕು. ಅದಕ್ಕೋಸ್ಕರ ಹೇಳಿ. ಈಗ ತುಂಬಾ ಜನ ನೇತ್ರಾವತಿ ನದಿಗೆ ಆರಿ ಸೂಸೈಡ್ ಮಾಡ್ಕೊಳಕ್ಕಂತಾನೆ ಸಾಯ್ತಾರೆ ಅಂತಾನೆ ಒಂದು ಅವ್ರು ಹೇಳಿಕೆ ಕೊಡ್ತಿದ್ದಾರೆ. ಮತ್ತೆ ಅದೇ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇನ್ನೊಂದು ಮಾತಾಡ್ತಾನೆ, ಭೀಮಾ ಅನ್ನೋ ಒಂದು ವ್ಯಕ್ತಿ ಮುಳುಗು ತಜ್ಞ, ಅವನು ಮುಳುಗು ತಜ್ಞ ಅಂತಂದ್ರೆ ನದಿಗೆ ಆರಿನವ್ರನ್ನ ಕಾಪಾಡೋದಕ್ಕೆ ತನಕ ಇರೋದು. ಆ ತರದಿಂದ ತುಂಬಾ ಇದುವರೆಗೂ ಇರ್ತಾರೆ. ನದಿಗೆ ಆರ್ಕೊಂಡು ಸೂಸೈಡ್ ಮಾಡ್ಕೊಂತಿದ್ರೆ ಮುಳುಗು ತಜ್ಞವರೆಲ್ಲ ಏನ್ ಮಾಡ್ತಿರ್ತಾರೆ ಸರ್? ಕರೆಕ್ಟ್. ಭಾಳ ಒಳ್ಳೆ ಇದನ್ನು ಮಾಡಿದ್ರಿ. ಥ್ಯಾಂಕ್ ಯು. ಇದಕ್ಕೆ ಉತ್ತರ ಕೊಡ್ತೀನಿ ಭಾನುಪ್ರಕಾಶ್ ಅವರೇ, ಉತ್ತರ ಕೊಡ್ತೀನಿ ಈಗ ಸರ್. ಈಗ ಭಾನುಪ್ರಕಾಶ್ ಅವರು ಫೋನ್ ಕಟ್ ಮಾಡಿಬಿಡಿ. ಈಗ ಭಾನುಪ್ರಕಾಶ್ ಅವರು ಒಳ್ಳೆ ಒಂದು ಇದನ್ನು ಹೇಳಿದ್ದಾರೆ. ಏನಂತ ಹೇಳಿದರೆ, ಇವರು ಒಂದು ಥಿಯರಿ ಹುಟ್ಟಾಕಿದ್ದಾರೆ ಭಾಳ ದಿನದಿಂದ. ಏನಂತ ಹೇಳಿದರೆ, ಧರ್ಮಸ್ಥಳಕ್ಕೆ ಜನ ಬರೋದು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬರ್ತಾರಂತೆ. ನಾವಂತೂ ಕೇಳಿಲ್ಲ ಸರ್. ನಾನು ಉತ್ತರ ಕರ್ನಾಟಕದವರು, ನಾವು ಘಟ್ಟದವರು. ತಾವು ಇದೇ ಧರ್ಮಸ್ಥಳ, ಇದೇ ಉಜಿರೆಯಲ್ಲಿ ಇರುವಂಥವ್ರು. ಹಾಗಾದ್ರೆ ಧರ್ಮಸ್ಥಳದಲ್ಲಿ ಬಂದು ಆತ್ಮಹತ್ಯೆ ಸತ್ತರೆ ಮೋಕ್ಷ ಸಿಗುದು, ಕುಕ್ಕೆಯಲ್ಲಿ ಸಿಗುದಿಲ್ಲ. ಹಾಗಾದ್ರೆ ಮೋಕ್ಷ ಇಲ್ಲಿ ಕಟೀಲಲ್ಲಿ ಸಿಗುದಿಲ್ಲ, ಕೊಲ್ಲೂರಲ್ಲಿ ಸಿಗುದಿಲ್ಲ. ಹಾಗಾದ್ರೆ ಅಲ್ಲಿ ನದಿಗಳಿಲ್ವಾ? ಎಲ್ಲಿ ಶೃಂಗೇರಿಯಲ್ಲಿ ನದಿ ಇಲ್ವಾ? ಇವ್ರ ಪ್ರಕಾರ ಹಾಗಾದ್ರೆ ಇಲ್ಲಿ ಸತ್ರೆ ಮೋಕ್ಷಕ್ಕೆ ಹೋಗುದು. ಯಾಕೆ ಇವ್ರ ಮನೆಯವರು ಹೋಗಿ ಎಲ್ಲೆಲ್ಲಿ ಬೀದಿಗಳಲ್ಲಿ ಸಾಯ್ತಾರಲ್ವಾ? ಅಲ್ಲ, ನಾನು ಅವ್ರಿಗೆ ಮೋಕ್ಷ ಇಲ್ಲ. ಹಾಗಾದ್ರೆ ಸರ್, ನಾವು ಉತ್ತರ ಕರ್ನಾಟಕದ ಜನ, ನಮಗೆ ಧರ್ಮಸ್ಥಳ ಅಂತ ಹೇಳಿದ್ರೆ ಅಲ್ಲಿ ಹೋದ್ರೆ ನಮ್ಮ ಸಮಸ್ಯೆ ಬಗೆಹರಿತಾವೆ ಅಂತೇಳಿ ನಾವು ಹರಕೆ ಹೊರ್ತೀವಿ. ಸಾಯಕ್ಕಂತೂ ಹೋಗಲ್ಲ ಸರ್. ನಾವು ಇವತ್ತಿನವರೆಗೂ ಕೂಡ ಆ ಮಾತು ನಮ್ಮಲ್ಲಿ ಇಲ್ವೇ ಇಲ್ಲ. ಅಲ್ಲಿ ಹೋದರೆ ಆತ್ಮಹತ್ಯೆ ಮಾಡ್ಕೊಳಕ್ ಮನಸ್ಸು ಮಾಡಿದವ್ರಿಗೂ ಕೂಡ ಒಂದು ಹೊಸ ನವಚೇತನ ಬರ್ತದೆ. ಮಂಜುನಾಥ ಸ್ವಾಮಿ ಒಂದು ಹೊಸ ಜೀವನ ಕೊಡ್ತಾನೆ. ಇವರು ಅದೊಂದು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಹೋದ್ಕೂಳೆ ಸಾಯ್ತಾರಂತೆ. ಇವರ ಅತ್ಯಾಚಾರ ಕೊಲೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಅದೊಂದು ಥಿಯರಿ, ನ್ಯಾರೇಷನ್. ನೆಕ್ಸ್ಟ್ ಕಾಲ್ ತಗೊಳ್ಳಿ. ಹಲೋ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ. ಇದು ಮಹೇಶ್ ತಿಮ್ಮರಡಿ ಅಲ್ವಾ? ನಮಸ್ತೆ ಸರ್. ನಮಸ್ತೆ. ಯಾರು ಮಾತಾಡ್ತೀವಿ? ಮಹೇಶ್ ತಿಮ್ಮರಡಿ. ಸರ್ ನಮಸ್ಕಾರ. ದರ್ಶನ್ ಶೆಟ್ಟಿ ಅಂತ ಬ್ರಹ್ಮವರದಿಂದ. ಯಾರ? ದರ್ಶನ್ ಶೆಟ್ಟಿ ಅಂತ ಬ್ರಹ್ಮವರದಿಂದ ಮಾತಾಡೋದು. ಹೇಳಿ ದರ್ಶನ್ ಸರ್. ಈಗ ಸರ್, ಸಾಕಷ್ಟು ಸಮಯದಿಂದ ನಿಮ್ಮ ಈ ಹೋರಾಟಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಖಂಡಿತ. ಎಲ್ಲಿ ಸಾಕಷ್ಟು ಸಮಯದಿಂದ ನಿಮ್ಮ ಹೋರಾಟ ನಾವು ಗಮನಿಸ್ತಾ ಇದ್ದೀವಿ. ಈ 2012ರಿಂದ ನಿಮ್ಗೇನು ಸ್ಟಾರ್ಟ್ ಆಗಿದೆ ಸೌಜನ್ಯ ವಿಚಾರವನ್ನು ತಗೊಂಡು, ಅಲ್ಲಿಂದ ಈಗ ಏನು ಬುರುಡೆ ತಗೊಂಡೊಬ್ಬ ಮನುಷ್ಯ ಬಂದಿದ್ದಾನೆ,
ಅಲ್ಲಿವರೆಗೂ ಸಾಕಷ್ಟು ಜನರನ್ನು ಹೇಳಿ ಇವತ್ತು ಕರ್ನಾಟಕದ ಎಲ್ಲ ಜನರ ತಲೆಯನ್ನು ಹಾಳು ಮಾಡಿದ್ದೀರಿ ನೀವು. ಈ ನಿಮ್ಮ ಕಥೆಗಳು ಬುರುಡೆ ಕಥೆಗಳು ಮುಗಿಯೋದು ಯಾವಾಗ ಅಂತ ಒಂದು ಅದಕ್ಕೊಂದು ಪೊಲೀಸ್ ಸ್ಟಾಪ್ ಅನ್ನುವಂಥದ್ದಿಲ್ವಾ? ಇದು ಯಾರು ಇದಕ್ಕೆ ಕಾರಣರಾಗಿದ್ದಾರೆ ಅವರು ಜೈಲಿಗೆ ಹೋಗುವವರೆಗೆ ಇದು ಮುಗಿಯಲ್ಲ. ಗೊತ್ತಾಯ್ತಾ? ಅದು ಕಥೆಗಳಲ್ಲ. ಬ್ರಹ್ಮಾವರದವ್ರೆ ತಲೆ ಬುರುಡೆ ಸಾಕಷ್ಟು ನಿಮಿಷ ಮಟ್ಟಣ್ಣ ಸರ್ ಒಂದು ಹೇಳಿ. ನಿಮ್ಮ ಸಾಕಷ್ಟು ವಿಡಿಯೋಗಳನ್ನ ಜೊತೆಗೆ ನಮ್ಮೂರಿನಲ್ಲಿ ಆಗಿರುವಂತ ಸಾಕಷ್ಟು ಹೋರಾಟಗಳ ಭಾಷಣವನ್ನು ಕೇಳಿಸ್ಕೊಳ್ತೀವಿ. ತಮ್ಮ ಮೊಬೈಲ್ ನಲ್ಲಿ ಎಲ್ಲ ಸಾಕ್ಷ್ಯ ಇದೆ, ಕಣ್ಣಾರೆ ನೋಡಿದವರಿದ್ದಾರೆ, ಅದು ಇದು ಅಂತ ಹೇಳಿ ಸಾಕಷ್ಟು ಬಾರಿ ಹೇಳಿದೆ. ಹಾಗಾದ್ರೆ ನಿಮ್ಮನ್ನ ಅದನ್ನ ಕೋರ್ಟ್ ಕೊಡೋದಕ್ಕೆ ಅಥವಾ ಈ SIT ಏನ್ ರಚನೆ ಆಗಿದೆ ಅದಕ್ಕೆ ಕೊಡೋದಕ್ಕೆ ನಿಮ್ಮನ್ನ ಕರೆದವ್ರು ಯಾರು? ನೀವು ಐದ್ನಲ್ಲಿ ಬಂದು ಕಾವಂದ್ರಿಗೆ ಇರ್ಬಹುದು, ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಇರ್ಬಹುದು, ಬಾಯಿ ಬಂದಾಗ ಮಾತಾಡ್ತೀರಿ. ಅದಕ್ಕೆ ನಿಮ್ಗೆ ಯಾವುದೇ ಜೀವ ಭಯ ಇರುತ್ತಿಲ್ಲ, ಅದಕ್ಕೆ ನಿಮ್ಗೆ ಯಾರು ಅಡೆತಡೆಗಳು ಇರುವುದಿಲ್ಲ. ಕೋರ್ಟಿಗೆ ಅಥವಾ ಸತ್ಯವನ್ನು ಹೇಳಲಿಕ್ಕೆ ಜೀವ ಭಯ ಉಂಟಾಗುತ್ತೆ. ಅಲ್ಲ ದರ್ಶನ್ ಶೆಟ್ರೆ, ಸತ್ಯವನ್ನು ಹೇಳಲಿಕ್ಕೆ ಜೀವ ಭಯ ಯಾಕೆ? ಹಾಗೂ ಮಹೇಶ್ ತಿಮ್ಮರೆಡ್ಡಿ ಅವರೇ, ಅರೇ ದರ್ಶನ್ ಶೆಟ್ರೆ, ನಾನು ನಿಮ್ಗೆ ಕೇಳ್ತಾ ಇದ್ದೇನೆ, ನೀವು ಏನ್ ಮಾಡ್ತಾ ಇದ್ದೀರಿ ಎಲ್ಲದಕ್ಕೂ ಇವತ್ತು ಸಾಮಾನ್ಯ ಜನರಿಗೂ ಕೂಡ ಒಬ್ಬ ಅನ್ಎಜುಕೇಟೆಡ್ ಎಜುಕೇಟೆಡ್ಗಳು ಬಿಡಿ ಅವರಿಗೆಲ್ಲ ಗೊತ್ತಾಗಿದೆ. ಇವತ್ತು ನಿಮ್ಮ ಕಷ್ಟ ಕಥೆಗಳು ಅನ್ಎಜುಕೇಟೆಡ್ ಅಲ್ಲ ರೀ. ನೀವೀಗ ಏನ್ ಮಾಡ್ತಿದ್ದೀರಿ? ಇನ್ನೂ ಜನ ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ, ಕಳಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅಲ್ಲ ಅದಕ್ಕೆ ನೀವೇನ್ ಮಾಡ್ಬೇಕಂತ ಇದ್ದೀರಿ? ತಡ್ಕೊಳ್ಲಿಕ್ಕೆ ಸಾಧ್ಯ ನೀವೇನ್ ಮಾಡ್ಬೇಕಂತ ಇದ್ದೀರಿ ಈಗ? ಸರ್ ಜನರು ಅಲ್ಲ ನೀವೇನ್ ಮಾಡ್ಬೇಕಂತ ಇದ್ದೀರಿ ಅಂತ ಹೇಳಿ. ಅದು ಫಸ್ಟ್ ಅಲ್ಲ ನೀವೇನು ಅದಕ್ಕೆ ನೀವು ತಡ್ಕೊಳ್ಲಿಕ್ಕೆ ಸಾಧ್ಯ, ನೀವೇನ್ ಮಾಡ್ಕೊಳ್ತೀರಿ ಈಗ? ಕಟ್ಟಿಕೊಡ್ಬೇಕಂತ ಹೇಳಿ ಏನ್ ಪ್ಲಾನ್ ಮಾಡ್ತಾ ಇದ್ದೀರಿ? ಏನ್ ಧರ್ಮಸ್ಥಳ ಹಿಂದೂಗಳಿದ್ದು ಅಲ್ಲಿ ಯಾರು ಹೊಡ್ಕೊಂಡು ಸತ್ತಿದ್ದಾರೆ ನಿಮ್ಗೆ ಗೊತ್ತಿದ್ಯಾ? ಇಲ್ಲಿ ಲೋಕಲ್ ನಾವಿರುದು, ನಮ್ಗೆ ಗೊತ್ತಿರೋದು ಧರ್ಮಸ್ಥಳ ಏನಾಗಿದೆ ಅಂತ ಹೇಳಿ. ಧರ್ಮಸ್ಥಳ ಹಿಂದೂಗಳ ಕ್ಷೇತ್ರ, ಅದು ಹಿಂದೂಗಳ ಕ್ಷೇತ್ರ. ಮತ್ತೆ ನೀವೆಲ್ಲೋ ಬ್ರಹ್ಮಾವರದಲ್ಲಿ ಕೂತ್ಕೊಂಡು ಭ್ರಮೆಯಲ್ಲಿ ಮಾತಾಡಬೇಡಿ, ಬ್ರಹ್ಮಾವರದಲ್ಲಿ ಕೂತ್ಕೊಂಡು ಭ್ರಮೆಯಲ್ಲಿ ಮಾತಾಡಬೇಡಿ. ಮತ್ತೆ ಭಕ್ತರಿದ್ದಾರೆ, ಅದನ್ನ ನೀವು ಮೊದಲು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕೆ ಧರ್ಮಸ್ಥಳಕ್ಕೆ ಅಲ್ಲಿ ದೇವಸ್ಥಾನ ಯಾರ ಕೈಯಲ್ಲಿದೆ ಗೊತ್ತಿದ್ಯಾ? ಅಲ್ಲ ರೀ, ನಾವು ಭಕ್ತರೇ. ಸರ್ ನೀವು ಹೆಂಗ್ ಹೇಳ್ತೀರಿ ಅದನ್ನ? ಬ್ರಹ್ಮಾವರದವರಿಗೆ ನಿಮ್ಗೆ ಗೊತ್ತಿರೋದಿಲ್ಲ ಅಂತ ಹೇಳಿ ಹೆಂಗ್ ಹೇಳ್ತೀರಿ? ಅದು ಬಿಡಿ. ನೀವು ಇದೇ ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ ಅವರು JCB ನುಗ್ಸ್ತೀನಿ ಧರ್ಮಸ್ಥಳಕ್ಕಲ್ಲ, ಅತ್ಯಾಚಾರಿಗಳ ಮೇಲೆ JCB ನುಗ್ಗಿಸ್ತೇವೆ ಅಂತ ಹೇಳಿದ್ರು. ಅತ್ಯಾಚಾರಿಗಳ ಮನೆ ಮೇಲೆ JCB ನುಗ್ಗಿಸ್ತೇನೆ ಅಂತ ಹೇಳಿದ್ರು. ನಾನು ಪ್ರೊವೈಡ್ ಮಾಡ್ತೇನೆ. ಇದೇ ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ ಅವರು ಲೈವ್ ಅಲ್ಲಿ ಹೇಳಿದ್ದಾರೆ, ಧರ್ಮಸ್ಥಳ ದೇವಸ್ಥಾನಕ್ಕೆ ನಾವು ದೇವಸ್ಥಾನ ಮಾಡಿದ್ದೀವಿ, JCB ಅದು ಸರಿಯಾಗಿ ತಿಳ್ಕೊಳ್ರಿ. ಅಲ್ಲಿ ಏನಿದೆ ಅದನ್ನು ತಿಳ್ಕೊಳ್ಳಿ, ಸರಿಯಾಗಿ ತಿಳ್ಕೊಳ್ಳಿ. ಅದನ್ನು ರಿವೀಲ್ ಮಾಡ್ಕೊಂಡು ನೋಡಿ, ಅದನ್ನು ಆ ಹೇಳಿಕೆಯನ್ನು ರಿವೀಲ್ ಮಾಡ್ಕೊಂಡು ನೋಡಿ. ದರ್ಶನ್ ಶೆಟ್ರೆ ಆ ರಿವೀಲ್ ಮಾಡ್ಕೊಂಡು ನೋಡಿ ಅದನ್ನು, ಆ ಸ್ಟೇಟ್ಮೆಂಟ್ ಅನ್ನು. ಸುಮ್ನೆ ಅರ್ಧ ತಿಳ್ಕೊಂಡು ಮಾತಾಡಬೇಡಿ. ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದೀರಿ, ಹಿಂದೂ ಸಮಾಜವನ್ನು ಹೊಡೆತಿರುವಂತ ನಿಮ್ಮವರಿಗೆ. ಸರ್ ಒಂದ್ ನಿಮಿಷ ಯಾಕೆ ನನ್ಗೆ ಪ್ರಶ್ನೆ ಕೇಳ್ತೇನೆ? ನಾನು ಹೇಳ್ತೇನೆ. ಅಲ್ಲ ರೀ, ಅತ್ಯಾಚಾರ ಅಲ್ಲಿ ಇದನ್ನ ಹೆಣಗಳನ್ನ ಮೇಲಿದ್ರೆ ಹಿಂದೂ ಧರ್ಮಕ್ಕೆ ಅಪಚಾರ ಆಗುತ್ತಾ? ಯಾವನ್ರಿ ನಿಮ್ಗೆ ಹೇಳಿದ್ದು? ಒಂದ್ ನಿಮಿಷ ಕಟ್ಟು ಗೊತ್ತೇ ಅಂತೀರಲ್ರಿ. ಅಲ್ಲ ರೀ ಬ್ರಹ್ಮಾವರದವ್ರೆ, ಕೇಳಿ ಸರ್, ಇಲ್ಲಿ ಕ್ವಶನ್ ಕೇಳ್ತೀನಿ ನಿಮ್ಗೆ. ಈಗ ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಭಾಗವಾಗಿ ಒಬ್ಬೊಬ್ರು ಏನ್ ಬರ್ತಾ ಇದಾರಲ್ವಾ, ಇದು ಈ ಮಹಾಭಾರತ ಯುದ್ಧ ಆಗುವಾಗ ಒಂದೊಂದು ಶಸ್ತ್ರಗಳನ್ನು ಬಿಡ್ತಾರಲ್ಲ, ಆ ರೀತಿ ಒಂದೊಂದು ಶಸ್ತ್ರಗಳನ್ನು ನೀವು ಬಿಡ್ತಾ ಇದ್ದೀರಿ. ಪಾಂಡವರಾಗಿ ಶಸ್ತ್ರವನ್ನ ಬಿಡ್ತಾ ಇದ್ದಾರೆ. ಕರೆಕ್ಟ್ ಇದ್ರೆ ನೋಡಿ ಸರ್, ಅದ್ರಲ್ಲಿ ಕೌರವರು ಯಾರು ಪಾಂಡವರು ಯಾರು ಅನ್ನೋದು ಇಂಪಾರ್ಟೆಂಟ್. ಕೌರವರ ಸೈನ್ಯ ಎಲ್ಲ ಜನ ತೀರ್ಮಾನ ಮಾಡ್ತಾರೆ. ದರ್ಶನ್ ಶೆಟ್ರೆ, ನಾವು ನೀವು ತೀರ್ಮಾನ ಮಾಡೋದೇ ಬೇಡ. ಮುಂದಿನ ದಿನಗಳಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಇನ್ನು ತುಂಬಾ ಜನ ಲೈಲನ್ ಇದ್ದಾರೆ, ತುಂಬಾ ಜನ ಲೈಲನ್ ಇದ್ದಾರೆ. ಜನ ತೀರ್ಮಾನ ಮಾಡ್ತಾರೆ. ಹಲೋ ಅಲ್ಲ ಅವ್ರು ಕೇಳಿದ್ದು ಏನಂತ ಹೇಳಿದ್ರೆ, ಬಿಡಿ ಅವನು. ಇಲ್ಲ ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಡ್ಲೇಬೇಕು. ಏನಂತ ಹೇಳಿದ್ರೆ, ಈ ಪ್ರಶ್ನೆ ಒಂದು ಸ್ಕ್ರಿಪ್ಟೆಡ್ ಒಂದು ಪ್ರಶ್ನೆ ಇದೆ. ನೀವು ಸಾಕ್ಷಿಗಳನ್ನ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ, ನೀವು ತೋರಿಸಿಲ್ಲ, ಯಾಕೆ ತೋರಿಸ್ತಾ ಇಲ್ಲ ಅಂತ ಹೇಳಿ. ಅಲ್ಲ ಅವ್ರು ಕೇಳಿದ್ದು ಕೂಡ ಕರೆಕ್ಟ್ ಇದೆ, ಅದಕ್ಕೆ ನಾವು ಉತ್ತರ ಕೊಡಲೇಬೇಕು. ಅವರು ಇದನ್ನ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಟೀಕೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದನ್ನ ನಾವು ಇಗ್ನೋರ್ ಮಾಡುವಾಗಿಲ್ಲ. ಪಾಪ ಅವ್ರೀಗ ಮೊನ್ನೆಯಿಂದ ನೋಡ್ತಾ ಇದ್ದಾರೆ ಅಷ್ಟೇ, ಅದಕ್ಕೋಸ್ಕರ ಹೇಳಿ. ಅಲ್ಲ ಈಗ ಏನಂತ ಹೇಳಿದ್ರೆ, ನಾನು ಹೇಳಿದ್ದೇನೆ, ಅನೇಕ ಕಾರ್ಯಕ್ರಮಗಳನ್ನು ಹೇಳಿದ್ದೇನೆ, ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿ. ಸಾಕ್ಷಿ ಅಂದರೆ ಅದೊಂದು ಸರ್ಟಿಫಿಕೇಟ್ ಅಲ್ಲ, ಹಿಂಗೆ ಇಟ್ಕೊಂಡು ನೋಡಿ ಸಾಕ್ಷಿ ಕೊಡ್ತಾ ಇದ್ದೀನಿ ಎಲ್ಲರೂ ನೋಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಸಾಕ್ಷಿಗಳನ್ನು ಯಾರಿಗೆ ಎಲ್ಲಿ ಯಾವ ರೀತಿ ಕಾನೂನುಬದ್ಧವಾಗಿ ತಲುಪಿಸಬೇಕು ಅದು ತಲುಪಿಸಿ ಆಗಿದೆ. ಹೀಗಾಗಿನೇ ಇವತ್ತು SIT ಮಾಡಬೇಕು ಅಂಥೇಳಿ ಸರ್ಕಾರಕ್ಕೂ ಕೂಡ ಮನವರಿಕೆ ಆಗಿದೆ, ಕೋರ್ಟಿಗೂ ಕೂಡ ಮನವರಿಕೆ ಆಗಿದೆ.
ಸಾಕ್ಷಿ ಇದ್ದದ್ದೆಲ್ಲ ನಾಶ ಮಾಡಿದಾರಲ್ಲ, ಅದು ಯಾರು ಮಾಡಿದಂತೆ? ಇವ್ರು ಮಾಡಿದಾರೆ ಬಂದು? ಅಲ್ಲ, ಇದು ಗೊತ್ತಿರಲಿಲ್ಲ. ಅದಕ್ಕೆ ಉತ್ತರ ಗೊತ್ತಿರ್ಬೇಕು ಅವರಿಗೆ. ಇದೆ ಸೌಜನ್ಯದಲ್ಲಿ 7 ಮಂದಿಯನ್ನು ಮರ್ಡರ್ ಮಾಡಿದ್ದಾರೆ. ಐ ವಿಟ್ನೆಸ್ಗಳನ್ನೇ 4 ಮಂದಿ ಮೈನ್ ಐ ವಿಟ್ನೆಸ್ಗಳನ್ನು ಚಾರ್ಜ್ ಶೀಟ್ ಅಲ್ಲಿ ಇದ್ದವರನ್ನೇ ನಾಶ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಸರ್, ಒಂದು ನಾನು ಹೇಳಿದ್ರೆ ಟೀಕೆ ಮಾಡುವ ಪ್ರಶ್ನೆ ರೈಟ್ಸ್ ಎಲ್ರಿಗೂ ಇದೆ. ವಿರೋಧ ನಾವು ಅವ್ರಿಗೆ ಉತ್ತರ ಕೊಡೋದು, ನಾವು ಉತ್ತರ ಕೊಡ್ತೀವಿ. ಖಂಡಿತ ನಾವು ಅವರು ಫೋನ್ ಮಾಡ್ಲಿ ಅಂತಾನೆ ನಾವು ಇವತ್ತು ಇನ್ವೈಟ್ ಮಾಡಿ. ಹೌದು, ಖಂಡಿತ ಟೀಕೆಗಳನ್ನೇ ನಾವು ಇನ್ವೈಟ್ ಮಾಡಿದ್ದೀವಿ ಇವತ್ತು. ಪ್ಲೀಸ್ ನೆಕ್ಸ್ಟ್ ಕಾಲ್ ಯಾರಿದೆ ತಗೊಳ್ಳಿ. ಹಲೋ, ನಮಸ್ತೆ. ಸರ್ ಕೇಳ್ತಿದ್ದೀರಾ? ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್ ನಮಸ್ತೆ, ತುಂಬಾ ಧನ್ಯವಾದಗಳು ಸರ್. ಮಹೇಶ್ ಅಣ್ಣ ನಮಸ್ತೆ. 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 ನಮಸ್ತೆ ಅಣ್ಣ, ನಾವು ಕುಂದಾಪುರದಿಂದ ಮಾತಾಡ್ತಿದ್ದು. ಹಲೋ ಹಲೋ, ಹೇಳಿ ಹೇಳಿ ಹೇಳಿ, ಕೇಳ್ತಾ ಇದೆ ಸರ್. ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ತುಂಬಾ ಟ್ರೈ ಮಾಡಿದೆ ಸರ್ ನಿಮ್ಗೆ ಕಾಲ್ ಮಾಡ್ಬೇಕಂತ, ಆದ್ರೂ ಬಿದ್ದು ಬರ್ತಾ ಇತ್ತ. ಅಲ್ಲ, ಈಗ ತಮ್ಮ ಹೆಸರೇನಂದ್ರಿ? ಸರ್ ನವೀನ್ ಅಂತ ಸರ್, ನವೀನ್ ಕುಂದಾಪುರ ಅಂತ. ನವೀನ್ ಅವರೇ, ಈಗ ನವೀನ್ ಕುಂದಾಪುರ ಹೌದು ಸರ್. ಆಯ್ತು. ಈಗ ಇಲ್ಲಿ ಏನು ಧರ್ಮಸ್ಥಳದಲ್ಲಿ ಇದೆ ಒಂದು ಹತ್ಯಾಕಾಂಡ, ತಲೆಬುರುಡೆ ಮತ್ತೆ ಈ ಅನಾಥ ಶವಗಳನ್ನ, ಅಸ್ಥಿಪಂಜರಗಳನ್ನ ಏನಾದರೂ ಮೇಲೆ ಎತ್ತಿದ್ರೆ, ತನಿಖೆ ಆದರೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಆಗುತ್ತಾ? ಇಲ್ಲ ಸರ್, ಅಪಮಾನ ಮಾಡ್ತಾ ಇರೋದು ಪರ ಅವ್ರ ಪರ ಇರೋರೆ ಅಪಮಾನ ಮಾಡ್ತಾ ಇರೋದು ಬಿಟ್ರೆ ಸೌಜನ್ಯ ಪರ ಹೋರಾಟಗಾರರು ಯಾರು ಅಪಮಾನ ಮಾಡ್ತಾ ಇಲ್ಲ ಸರ್. ಅಲ್ಲ, ಭಕ್ತರಿಗೆ ಧರ್ಮಸ್ಥಳ ವಿರೋಧಿಗಳೇ ಅಪಮಾನ ಮಾಡ್ತಾ ಇರೋದು ಬಿಟ್ರೆ ಸೌಜನ್ಯ ಪರ ಹೋರಾಟಗಾರರು ಯಾವತ್ತೂ ಅಪಮಾನ ಮಾಡ್ತಾ ಇಲ್ಲ. ಒಂದು ವೇಳೆ ನವೀನ್ ಅವರೇ ಅಪಮಾನ ಮಾಡ್ತಿದ್ರೆ ಈ 13 ವರ್ಷದ ಹೋರಾಟವನ್ನ ಸತ್ಯ ದೇವತೆ, ನ್ಯಾಯ ದೇವತೆ, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಬಿಡ್ತಿದ್ರಾ? ನಾವು ಜೀವಂತವಾಗಿ ಇರ್ತಿದ್ವಾ? ಹೌದು ಸರ್. ಇವತ್ತಿಗೆ ನಾವು ಇರೋದು ಇವತ್ತು ಇರೋದೇ ಇಲ್ಲ ಇದೀವಿ. ನಾವು ಯಾವತ್ತು ಕಳ್ಕೊಂಡು ಹೋಗ್ತಿತ್ತು ನಮ್ಮ ದೇಹನ ಬೇಕಾದ್ರೆ. ಹೌದು. ತುಂಬಾ ಅಪಮಾನ ಮಾಡ್ತಾ ಇರೋದು ಅವರೇ ಬಿಟ್ರೆ ಮತ್ತೆ ಯಾರು ಅಪಮಾನ ಮಾಡ್ಲಿ. ಅಪಮಾನ ಅಣ್ಣಪ್ಪನಿಗೆ, ಮಂಜುನಾಥನಿಗೆ ಮಾಡೋದು ಬೇಜಾರು ಮಾಡಬೇಡಿ. ಅಪಮಾನ ಮಾಡ್ತಾರೆ. ಅವ್ರ ವಿಷಯಕ್ಕೆ ಬಂದಿದ್ ಕೂಡಲೇ ದೇವರ ಹೆಸರು ತಗೊಂಡು ಅವರು ಬಟ್ಟೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಖಂಡಿತ 100% ಸತ್ಯ ಹೇಳ್ತಿದ್ರು. ಅಪ್ಪ ದೇವರ ಹೆಸರು ಮುಂದೆ ತಗೊಂಡು ಬಂದು ಅವರೇ ಬೇಕಾದ್ ಮಾಡ್ತಾ ಇದ್ದಾರೆ. ಬಟ್ ಬೇರೆ ಏನು ಮಾಡ್ತಾ ಇಲ್ಲ ಸರ್. ಸೌಜನ್ಯ ಪರ ಹೋರಾಟ, ಧಾರ್ಮಿಕ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ. ತಗೊಳ್ಳಿಲ್ಲ, ಯಾವತ್ತೂ ತಗೊಳ್ಳೋದಿಲ್ಲ. ಅವರು ದೇವರನ್ನೇ ನಂಬ್ಕೊಂಡು ಇರೋದು ಯಾವತ್ತಿದ್ರು, ಯಾವತ್ತೂ ಕೂಡ. ಯಾವತ್ತೂ ಕೂಡ ಸರ್. ನಾನು ನಿಜವಾಗಿ ಕುಂದಾಪುರದಲ್ಲಿ ನಿಮ್ಮ ಹೋರಾಟ ಬೃಹತ್ ಹೋರಾಟ ಆಗಿದೆ ಸರ್. ನಾವು ಬಂದಿದ್ದೇವೆ ಸರ್ ಅವತ್ತು. ಧನ್ಯವಾದ. ನಿಜವಾಗಿ ತುಂಬಾ ಟ್ರೈ ಮಾಡಿದೆ ಸರ್ ನಿಮ್ ಜೊತೆ ಮಾತಾಡ್ಬೇಕಂತ. ಧನ್ಯವಾದ ನವೀನ್ ಅವರೇ, ಧನ್ಯವಾದ. ತುಂಬಾ ಸಂತೋಷ ಆಯ್ತು. ಮುಂದಿನ ಹೋರಾಟಕ್ಕೆ ಬನ್ನಿ ಈಗ. ಹಲೋ, ಹಲೋ. ಅಂದ್ರೆ ಏನಂತ ಹೇಳಿದ್ರೆ ಒಂದು ಆಯ್ತು. ಹಲೋ ಸರ್, ಕೇಳ್ತಿದೆ ಸರ್? ಕೇಳ್ತಿದೆ. ನಮಸ್ತೆ. ನೆಕ್ಸ್ಟ್ ಕಾಲ್ ಇದು. ಸರ್ ನಮಸ್ತೆ. ನಮಸ್ತೆ ಸರ್, ಗಿರಿ ಸರ್ ಇದ್ದಾರೆ ಸರ್? ಹೇಳಿ. ಅದಕ್ಕೆ ಫೋನ್ ಮಾಡಿದೆ. ಹೇಳಿ. ನಾನೇ ಗಿರೀಶ್ ಮಠನ್ ಅವ್ರು ಮಾತಾಡ್ತಾ ಇದ್ದೀನಿ. ನಮಸ್ತೆ. ಎಲ್ಲಿಂದ ಮಾತಾಡೋದು? ಎಲ್ಲಿಂದ? ಕೇಳ್ತಾ ಇಲ್ಲ ಸರ್. ಮಂಡ್ಯದಿಂದ ಸರ್. ಮಂಡ್ಯದಿಂದ. ಕ್ಲಿಯರೆನ್ಸ್ ಇಲ್ಲ. ನೆಕ್ಸ್ಟ್ ಕಾಲ್ ತಗೊಳ್ಳಿ. ಇದು ನೆಕ್ಸ್ಟ್ ಕಾಲ. ಹಲೋ ಹೇಳಿ. ಹಲೋ ಸರ್, ಅರುಣ್ ಅಂತ ಮಾತಾಡೋದು ಸರ್. ಹೇಳಿ ಅರುಣ್ ಅವರೇ, ನಮಸ್ತೆ. ಹೇಳಿ. ಸರ್, ನೀವು ಹೇಳ್ತಿದ್ದಾರಲ್ಲ ಸರ್, ಅದು ಕೇಸ್ ಬಗ್ಗೆ ಸರ್ ನೀವು. ಸರ್, ನಿಮ್ಮ ಕಡೆ ಸಾಕ್ಷಿ ಇದೆ ಅಂತ ಹೇಳ್ತೀರಲ್ಲ ಸರ್, ಒಂದು ಸ್ವಲ್ಪ ನೀವು ಕೊಡಬಹುದಲ್ಲ ಸರ್ ಅದನ್ನ? ಇದು ಅಗಳೇನೋ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಾಕ್ಷಿ ನೋಡಿ, ಯಾವತ್ತಿಗೂ ಕೂಡ ಒಂದು ಎವಿಡೆನ್ಸ್ ಇರ್ಬೋದು, ಸಾಕ್ಷಿ ಇರ್ಬೋದು, ಅದನ್ನ ಬಹಿರಂಗವಾಗಿ ಮಾಧ್ಯಮದ ಮುಂದೆ ಕೊಡಕ್ಕಾಗೋದಿಲ್ಲ ಅಲ್ವಾ? ಅಲ್ಲ, ಅವ್ರು ಮಾತಾಡ್ತಾರೆ, ಹಿಂಗೆ ಮಾತಾಡಿ ಅಂತ ಹೇಳಿಕೊಟ್ಟಿರ್ತಾರೆ. ಈಗ ನೋಡಿ, ಸಾಕ್ಷಿ ಏನಾದರೂ ನಾನು ಬಹಿರಂಗವಾಗಿ ಹೇಳಿದರೆ ಇಂಥವನು ಒಬ್ಬನು ಸಾಕ್ಷಿ ಇದ್ದಾನೆ, ಈ ಘಟನೆಯನ್ನು ನೋಡಿದವನು ಇದ್ದಾನೆ ಅಂತ ಬಹಿರಂಗವಾಗಿ ಹೇಳಿಬಿಟ್ರೆ ಏನಾಗುತ್ತೆ, ಅವನನ್ನು ಕೊಂದು ಹಾಕಿಬಿಡ್ತಾರೆ. ಈಗ ಒಬ್ಬನು ಬಂದಿದ್ದಾನಲ್ಲ ಭೀಮ ಅವನ ಹೆಸರು ಏನೋ ಮುಸುಕುಧಾರಿ ಅಂತ ಕರೀತಾ ಇದ್ದಾರೆ.
ಯಾಕೆ ಮಾಸ್ಕ್ ಹಾಕಿದ್ದಾರೆ ಹೇಳಿ? ಒಂದು ವೇಳೆ ಒಂದು ಬಹಿರಂಗ ಆದರೆ ಅವನ ಜೀವಕ್ಕೆ ಕುತ್ತು ಇರುತ್ತೆ. ಯಾಕಂದ್ರೆ ಇವರು ಯಾರು ಈ ಅತ್ಯಾಚಾರಿಗಳಿದ್ದಾರೆ, ನೇತ್ರಾವತಿ ತೀರದ ಕುಟುಂಬದವರಿದ್ದಾರೆ, ತುಂಬಾ ಪ್ರಭಾವಿಗಳಿದ್ದಾರೆ ಅವರು. ಹಿಂಗಾಗಿ ಏನಾಗುತ್ತೆ, ನಾವು ಬಹಿರಂಗವಾಗಿ ಅದನ್ನು ಹೇಳಕ್ ಆಗೋದಿಲ್ಲ. ಯಾವತ್ತಿಗೂ ಕೂಡ ವಿಟ್ನೆಸ್ ಏನಿರ್ತದೆ, ಎವಿಡೆನ್ಸ್ ಏನಿರ್ತದೆ, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಏನಿರ್ತದೆ ಅದನ್ನ ಗೌಪ್ಯವಾಗಿ ಇಡಬೇಕಾಗತ್ತೆ. ಗೌಪ್ಯವಾಗಿ ಸಂಬಂಧಪಟ್ಟಂಥವ್ರಿಗೆ ಯಾರಿಗೆ ಕೊಡಬೇಕು, ಎಲ್ಲಿ ಕೊಡಬೇಕೋ ಅದನ್ನೆಲ್ಲ ಕೊಟ್ಟು ಆಗಿದೆ. ಹಿಂಗಾಗಿನೇ ಇವತ್ತು ಸರ್ಕಾರದ ಮಟ್ಟದಲ್ಲಿ ಒಂದು ದೊಡ್ಡ SIT ತನಿಖೆ ಆಗಿದೆ. ಅದು ಎಲ್ಲರಿಗೂ ಕೂಡ ಗೊತ್ತಿರಲಿ. ಅವ್ರು ಟ್ರೋಲ್ ಮಾಡ್ತಿರ್ತಾರೆ, ಮಾಡ್ಲಿ ಅವರು. ಸಾಕ್ಷಿಗಳೆಲ್ಲ ಸರ್ ತುಂಬಾ ಮಂದಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, SIT ಈಗ ದೂರು ಕೊಡ್ತಾ ಇದ್ದಾರಲ್ಲ, ಸಾಕ್ಷಿಗಳೇ ಬರ್ತಾ ಇದ್ದಾರೆ ಈಗ ಮುಂದೆ. ಇಲ್ಲಿ ತನಕ ಹೆದರಿಕೆ ಇತ್ತು ಎಲ್ಲಿ ಕೊಂದು ಬಿಡ್ತಾರೆ ಅಂತ ಹೇಳಿ. ಎಲ್ಲ ನೋಡಿ, ವೇದವಲ್ಲಿಂದ ಹಿಡಿದು ಸೌಜನ್ಯಗಳ ತನಕ ಎಷ್ಟು ಸಾಕ್ಷಿಗಳನ್ನು ಕೊಂದಿದ್ದಾರೆ. ಅದಕ್ಕೆ ಹೆದರ್ತಾರೆ. ಈಗ ನೋಡಿ, ಜನ ಎದ್ದ ಮೇಲೆ ಎಲ್ಲ ಮುಂದೆ ಬರ್ತಾ ಇದ್ದಾರೆ. ಮೊನ್ನೆ SIT ಬಂದ ಮೇಲೆ ಅಂತ ಈಗ ತುಂಬಾ ಮಂದಿ ಈಗ ರೆಡಿ ಆಗ್ತಾ ಇದ್ದಾರೆ. ಸೌಜನ್ಯ ಕೇಸಿನ 8 ಜನರನ್ನ ಕೊಂದಿದ್ದಾರೆ. ಈಗ ಇಂಥದ್ರಲ್ಲಿ ನಾವು ಬಹಿರಂಗವಾಗಿ ಹೇಳಿದ್ರೆ ಹೇಳಿ. ನೀವು ಸ್ವಲ್ಪ ನ್ಯೂಸ್ಗಳ ಜೊತೆ ಮಾತಾಡೋದು ಸ್ವಲ್ಪ ಕಮ್ಮಿ ಮಾಡಿ ಸರ್. ಓಕೆ ನೆಗೆಟಿವಿಟಿ ತಗೊಂಡು ಹೋಗ್ತಾರೆ ಸರ್ ಮತ್ತೆ ಕಡೆ. ಕರೆಕ್ಟ್ ರಿಪಬ್ಲಿಕ್ ಕನ್ನಡನವರು ಮಾತಾಡಿದ್ರಲ್ಲ ಸರ್ ನಿನ್ನೆ. ಅವರು ಹೋಗಿ ಇವತ್ತು ಯಾಕಂದ್ರೆ ಹೇಳ್ತಿದ್ರು ಹಿಂಗಂದ್ರು ಅಂತ. ಇಲ್ಲ ಅವರು ಇಷ್ಟ ತನಕ ನಮ್ಮ ಸ್ಟೇಟ್ ಚಾನೆಲ್ಗಳಿದಾವಲ್ಲ, ಇಷ್ಟ ತನಕ ಪ್ರಪಕಂಡ ಮಾಡಿದ್ದು ಮಾತ್ರ. ನಾವೀಗ ಯೂಟ್ಯೂಬರ್ಸ್ ನಮ್ದೇನು ಸಣ್ಣ ಗುಬ್ಬಿಗಳಿದೆ, ಅದೇ ಕೆಲಸ ಮಾಡ್ತಿರೋದು ಇದರಲ್ಲಿ. ಇಲ್ಲಾದ್ರೆ ಇಷ್ಟ ತನಕ ನ್ಯಾಯ ಸಿಗ್ತಿತ್ತು. ಖಂಡಿತ ಸರ್. ಥ್ಯಾಂಕ್ ಯು. ಅಲ್ಲ, ಇದಕ್ಕೆ ಒಂದು ನಿಮಿಷ ನಾನು ಮಾತಾಡ್ತೀನಿ ಸರ್, ಎಕ್ಸ್ಪ್ಲನೇಷನ್ ಕೊಡಬೇಕು. ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಇವರು. ಇಲ್ಲಿ ನೋಡಿ, ಈ ಹೋರಾಟದ ಒಂದು ಆಧಾರ ಸ್ತಂಭ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಪೇಜ್ಗಳು. ನಾವು ಈ ಸ್ಯಾಟಲೈಟ್ TV ಚಾನಲ್ಗಳನ್ನು ನಂಬಿಲ್ಲ. ಆನಂತರ ಒಂದು 3-4 TV, ನಾನು ಎಲ್ಲರಿಗೂ ಹೇಳೋಕ್ಕಾಗಲ್ಲ, ನಾವೆಲ್ಲರಿಗೂ ಜೊತೆಗೆ ನಾವೇನು ದ್ವೇಷ ಕಟ್ಕೊಂಡಿಲ್ಲ. ಆದರೆ ಅವರ ನಡವಳಿಕೆ ನೋಡಿದರೆ ಅವು ಪೂರ್ತಿಯಾಗಿ ಮಾಡ್ಕೊಂಡಂಗೆ ಕಾಣುತ್ತೆ. 100%. ಈಗ ಕೆಲವೊಬ್ರು ಏನು ಮಾಡ್ತಾರೆ, ನಂಬಿಸಿ. ಈಗ ನೀನು ನೋಡಿ, ನಿನ್ನೆ ಆರ್ ಕನ್ನಡದಲ್ಲಿ ಇಲ್ಲ ಸರ್ ನಾವು ಮಾತಾಡಿದ್ವಿ, ನಮಗೇನು ಅದರಲ್ಲೇನು ಇದನ್ನಿಲ್ಲ. ಆದರೆ ಅದನ್ನು ಬೇಕು ಅಂತಲೇ ಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡೋದು, ಇದು ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ. ಮುಂಚೆ ಒಂದು ಕಾಲ ಇತ್ತು, TV ಚಾನಲ್ನವ್ರು ಹೇಳಿದ್ದನೇ ಬ್ರಹ್ಮ, ಅವ್ರು ಹೇಳಿದ್ದನೇ ವೇದವಾಕ್ಯ. ಇವತ್ತು ಅದಿಲ್ಲ. TV ಚಾನಲ್ಗಳನ್ನೇ ಮಟ್ಟ ಹಾಕುವಂಥ ಆ ಒಂದು ಇದರಲ್ಲಿ ಇವತ್ತು ಜನಸಾಮಾನ್ಯರಿದ್ದಾರೆ. ದಯವಿಟ್ಟು ನಾವು ಇವ್ರು ಹೇಗೆ ಹೇಳ್ತಾರಲ್ಲ ಅಂಥವನ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ. ನಾವು ಅವ್ರಿಗೆ ಟೀಕೆ ಟಿಪ್ಪಣಿ ಮಾಡೋದಿಲ್ಲ. ಯಾರು ಅತ್ಯಾಚಾರಿಗಳಿಗೆ ಮಾರ್ಕೊಂಡಂಥ TV ಚಾನಲ್ಗಳಿವೆ, ದಯವಿಟ್ಟು ಅವ್ರನ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಅಂತ. ಮೊನ್ನೆ ನೋಡಿ ಬೆಂಗಳೂರು ಒಬ್ಬ ಹೇಳಿದ್ರಲ್ಲ, ನಾನು ಇನ್ನು ಇಂಥ ಸ್ಯಾಟಲೈಟ್ ಚಾನೆಲ್ಗಳಿಗೆ ದುಡ್ಡೇ ಹಾಕೋದಿಲ್ಲ, ಬಂದ್ ಮಾಡಿಬಿಡ್ತೇನೆ, ಬಂದ್ ಮಾಡಿಬಿಡಿ, ನಾನು ಯೂಟ್ಯೂಬ್ ಮಾತ್ರ ನೋಡೋದು. ಅದು ತೀರ್ಮಾನ ಮಾಡ್ಕೊಳ್ಳಿ ಎಲ್ರು. ದಯವಿಟ್ಟು ಯೂಟ್ಯೂಬ್ಗಳನ್ನು ನೋಡಿ, ಹೋರಾಟದ ಪರವಾಗಿ ಇರುವಂಥ ಯೂಟ್ಯೂಬ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಕ್ಕೆ ಸಹಾಯ ಮಾಡಿ, ಅವುಗಳನ್ನ ಎನ್ಕರೇಜ್ ಮಾಡಿ. ಈ ತಮ್ಮನ್ನು ತಾವು ಮಾರ್ಕೊಂಡ್ಬಿಟ್ಟಿದ್ದಾರೆ ಸರ್, ಕಣ್ಣೆದುರಿಗೆ ಕಾಣುತ್ತೆ. ಅವರು ಈ ಅಸ್ಥಿಪಂಜರ ಈ ಇದ್ರ ಬಗ್ಗೆ ಮಾತಾಡುವಂತ ಹೇಳಿದ್ರೆ, ಕಾರು ಒಂದೇ ಕಾರಲ್ಲಿ ಹೋಗ್ತಾ ಇದ್ದಾರೆ, ಅವರು ಅದೇ ಥರದ ಬಟ್ಟೆ ಹಾಕ್ಕೊಂಡಿದ್ದಾರೆ, ನೀವು ಅವರು ಒಂದೇ ಅಂತೆ, ಒಂದು ತಂಡ ಅಂತೆ. ಅಲ್ಲ, SIT ಆಗಿರೋದು ಅಲ್ಲಿ ಹೂತಿಟ್ಟ ಶವಗಳ ಬಗ್ಗೆ SIT ಆಗಿದೆ. ಹಾಗಾದ್ರೆ ಈ ರಾಷ್ಟ್ರದಲ್ಲಿ, ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ, ಇಡೀ ವಿಶ್ವದಲ್ಲಿ ಒಂದು ಕೋಟ್ಯಾಂತರ ಜನರು ಈಗ ಹೋರಾಟಕ್ಕೆ ಬರ್ತಾರೆ. ಹಾಗಾದ್ರೆ ನ್ಯಾಯ ಕೇಳಲಿಕ್ಕಿಲ್ಲ ಅಂದ್ರೆ ಅವರೆಲ್ಲರೂ ಒಂದು ತಂಡನೇ ನಮ್ದು, ಇವ್ರ ತಂಡ ಇದೆ ಅಂತೆ. ಯಾರು ಒಂದು ತಿಳ್ಕೊಂಡ್ಬಿಡಿ, ಒಂದು ತಂಡ ಇದೆ, ಯಾರು ಕೋಟ್ಯಾಂತರ ಜನ ನ್ಯಾಯ ಕೇಳ್ತಾ ಇದ್ದಾರೆ, ನಾವು ಆ ತಂಡದ ಒಂದು ಭಾಗ. ಖಂಡಿತ ನಾವು ಕೂಡ ಆ ತಂಡನೇ. ಆಯ್ತು, ನೆಕ್ಸ್ಟ್ ಕ್ವಶನ್. ಹಲೋ 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 ಸರ್, ನಮಸ್ತೆ. ನಮಸ್ತೆ ಸರ್, ನಾನು ಒಂದು 5 ವರ್ಷದಿಂದ ಇದು ನೋಡ್ತಾ ಇದ್ದೀನಿ. ನನ್ನ ಹೆಸರು ಲಿಖಿತ್ ಅಂತ ಸರ್, ಚಿಕ್ಕನಾಯಕನಹಳ್ಳಿಯಿಂದ ಮಾತಾಡ್ತಾ ಇರೋದು. ತುಮಕೂರು ಚಿಕ್ಕನಾಯಕನಹಳ್ಳಿ ಇದೆಯಲ್ಲ, ಹೇಳಿ ಸರ್. ಹಲೋ ಸರ್, ಕೇಳಿಸ್ತಾ ಇದೆಯಾ? ಹೇಳಿ ಕೇಳ್ತಾ ಇದೆ, ಹೇಳಿ. ಹಲೋ ಹಲೋ, ವಾಯ್ಸ್ ಸರಿ ಇಲ್ಲ, ವಾಯ್ಸ್ ಕಾಲ್ ರೆಕಾರ್ಡ್ ಮಾಡಬೇಕು. ಕೇಳಿಸ್ತದೆ, ಹೇಳಿ. ಸರ್ ನಮಸ್ತೆ, ತಿಮ್ಮನಹಳ್ಳಿ ಸರ್. ನಮಸ್ತೆ. ನೆಕ್ಸ್ಟ್ ಕಾಲ್ ಇದು.
ನೆಕ್ಸ್ಟ್ ಕಾಲ್. ಓಕೆ ಸರ್ ಶಿವಮೊಗ್ಗದಿಂದ ವೀರಸರ್ ಅಂತ. ಎಲ್ಲಿಂದ? ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ ವೀರಸರ್ ಅಂತ. ಸರಿ ಹೇಳಿ. ಕೇಳ್ತಾ ಇದೆಯಾ? ಕೇಳಿಸ್ತದೆ ಸರ್. ಹಾಂ ಸರ್, ನಾವು ಅದೇ ತುಂಬ ದಿನದಿಂದ ನೋಡ್ತಾ ಇದ್ದೀವಿ ವಿಡಿಯೋ ಎಲ್ಲ ಮಾಡ್ತಾ ಇರೋದೆಲ್ಲ. ಹಾಂ. ಗಿರೀಶ್ ಭಟ್ಟ ಸರ್, ನಮಸ್ತೆ. ನಮಸ್ತೆ. ಹಾಂ ಸರ್, ಇದು ಏನಾಗ್ತಿದೆ ಅಂದರೆ ಇವರು ಧರ್ಮಸ್ಥಳದವರು ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ಧರ್ಮಸ್ಥಳ ಸಂಘ ಏನಿದಾರಲ್ಲ ಸರ್ ಇವರು, ಈ ಸಂಘ ಏನು ಕಲೆಕ್ಷನ್ ಮಾಡಕ್ ಬರ್ತಾರಲ್ಲ ಹಳ್ಳಿಗಳಲ್ಲಿ ಇವರು ಆ ವಿಡಿಯೋಗಳನ್ನು ನೋಡಬೇಡಿ, ಅದು ಸುಮ್ಮನೆ ಮಾಡ್ತಾ ಇರೋದು ಬೇಕದು ಹಾಗೆ ಅಂತ ಎಲ್ಲ ಯಾಕೆ ಹೇಳ್ಬೇಕು ಸರ್ ಅವರು? ಸತ್ಯ ಇದ್ರೆ ಎದುರುಗಂಡೆ ಬಂದು ಮಾತಾಡಬೇಕು. ಹಾ ಸರ್, ಈಗ ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಸಂಘದವ್ರ ಸಂಘ ಕಲೆಕ್ಷನ್ ಮಾಡ್ತಾರಲ್ಲ, ಸಂಘದ ಕಡೆ ಅಂತ ಹೇಳಿಸ್ತಾ ಇದಾರೆ ಅದನ್ನ, ಸಂಘದವ್ರ ಕಡೆಯಿಂದ ಹೇಳಿಸ್ತಾ ಇದಾರೆ ಅಂತ. ಸಂಘದವ್ರ ಕಡೆಯಿಂದ ಹೇಳಿಸ್ತಾ ಇರೋದು. ಓಕೆ, ಒಳ್ಳೆ ಫೀಡ್ಬ್ಯಾಕ್ ಕೊಟ್ರಿ. ಹಾ ಸರ್, ಅದು ಆಮೇಲೆ ಇನ್ನೊಂದು ಸರ್ ಇದ್ದು, ಈಗ ಯಾರು ಭೀಮಾನ್ ಅವ್ರು ಬಂದಿದಾರಲ್ಲ ಅವ್ರನ್ನ ಯಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೊನ್ನೆ ಮಾತಾಡ್ತಾ ಇದ್ರಲ್ಲ, ಅವ್ರನ್ನ ಅವರು ಮುಗಿದ ತಕ್ಷಣ ನಾವು ಕಂಡಿಡ್ತೀವಿ, ಅವ್ರ ಹಾವಭಾವ ನೋಡಿದ ತಕ್ಷಣ ಗೊತ್ತಾಯ್ತು ನಮಗೆ ಹಾಗೆ ಅಂತಾರಲ್ಲ ಅವರು. ಅವರು ಮೊದಲು ಬಂದು ಕಂಪ್ಲೇಂಟ್ ಕೊಟ್ಟಾಗ ಹೇಳ್ಬೇಕಿತ್ತು ಅವ್ರು ನಮ್ಮನ್ನು ನಾವು ಹಾವಭಾವದಲ್ಲಿ ಕಂಡಿಡಿದೀವಿ ಅಂತ. ಧರ್ಮಸ್ಥಳಕ್ಕೆ ಬಂದು 2 ದಿನ ಗುಂಡಿ ತೆಗ್ದು ಯಾವಾಗ ಬಾಡಿ ಸಿಗ್ಲಿಲ್ಲ, ಯಾವಾಗ 6ನೇ ಪಾಯಿಂಟಲ್ಲಿ ಬಾಡಿ ಸಿಗ್ತು ಅವಾಗಿಂದ ಸ್ಟಾರ್ಟ್ ಮಾಡಿದ್ರು. ನಾವು ಇಲ್ಲಿಂದ ಕಳ್ತನ ಮಾಡಿ ಓಡಾಗಿದ್ದವನು, ನಾವೇ ಕೆಲಸದಿಂದ ಕಿತ್ತಾಕಿದ್ದವ್ರನ್ನ ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಮಾಡಿದಿರಿ ನೀವು. ಹಾ ಸರ್, ಅದು ಬಾಡಿ ಸಿಕ್ಕ ಮೇಲೆ ಹೇಳ್ತಾ ಇದ್ದಾರೆ ಅವರು, ಇದಕ್ಕೆ ಮುಂಚೆ ಅದಕ್ಕೂ ಟಿವಿ ತುಂಬಾ ತೋರಿಸಿದ್ವಿ ಅವ್ರನ್ನ. ಈಗ ಒಬ್ಬ ಮನುಷ್ಯನ ನಾವು ಅಷ್ಟು ವರ್ಷ ನೋಡಿದೀವಿ ಅಂದಾಗ ಒಂದ್ಸಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ ಅವ್ನ ಎದೆ ಸ್ಟೈಲು, ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಗೊತ್ತಾಗ್ಬಿಡತ್ತೆ. ಬಾಡಿ ಸಿಕ್ಕಾಗ ಹೇಳಿದ್ದು, ಬಾಡಿ ಸಿಕ್ಕ ತಕ್ಷಣ ಅವನನ್ನ ನಾವು ಕಂಡಿಡಿದ್ದೀವಿ, ಅವನು ನಾವೇ ಕದಿಯಿಂದ ಕಿತ್ತಾಕಿದ್ದು, ಅವನ ಹೆಣಗಳ ಮೇಲಿನ ಒಡವೆ ಕದೀತಾ ಇದ್ದ, ನೀರಲ್ಲಿ ಮುಳುಗ್ತಾ ಇದ್ದ, ಹಾಗೆ ಹೀಗೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕದೀತಾ ಇದ್ದ ಅಂತ ಹೇಳಿ ಜೊತೆಯಲ್ಲಿ ಇವರು ಕೂಡ ಇದ್ರು ಹಾಗಾದ್ರೆ ಕದೀಲಿಕ್ಕೆ? ಅದೇ ಸರ್, ಹೌದು. ಅಲ್ಲ, ಒಟ್ಟಿಗೆ ಇದ್ರೆ ಗೊತ್ತಾಗುದಿಲ್ಲ ಕದ್ದದ್ದು ಇವನು ಅಂತ ಹೇಳಿ. ಯಾರೋ ಒಬ್ಬ ಕಲ್ಲ ಕದೀತಿದ್ದೆ ಅಂತ ಹೇಳಿದ್ರೆ ಗೊತ್ತಿರ್ಲಿಕ್ಕಿಲ್ಲ, ಇವನೇ ಕದೀತಿದ್ದ ಅಂತ ಹೇಳಿದ್ರೆ ಇವ್ರ ಜೊತೆಯಲ್ಲಿ ಇದ್ರೆ ಹಾಗಾದ್ರೆ. ಅಲ್ಲ ಈಗ ಏನ್ ಗೊತ್ತಾ, ನಾನು ಹೇಳೋದೇನಂದ್ರೆ, ಮೊದಲು ಅವನ ಧರ್ಮ ಹುಡುಕಿದ್ರು, ಈಗ ಸಮೀರ್ ವಿಡಿಯೋ ಬಂದಾಗ ಕೂಡ ಅವನ ಧರ್ಮ ಹುಡುಕಿದ್ರು, ಈಗ ಭೀಮನದ್ದು ಜಾತಿ ಧರ್ಮ ಎಲ್ಲ ಹುಡುಕ್ತಾ ಇದ್ದಾರೆ. ಅಂದರೆ ಇಲ್ಲಿ ಇವರಿಗೆ ಸತ್ಯ ಹೊರಗಡೆ ಬರೋದು ಬೇಡ, ನಿಜವಾದ ಆ ಅಪರಾಧಿಗಳು ದೇವಸ್ಥಾನದ ಹೆಸರು ಹೇಳಿ ಅವರು ಮತ್ತೆ ಜಾರ್ಕೊಂಡು ಬಿಡಬೇಕು. ಇವತ್ತಿನವರೆಗೂ ಕೂಡ ಈ ಘಟನೆ ಪ್ರಕರಣ ಶುರುವಾಗಿ 1 ತಿಂಗಳಕ್ಕಿಂತ ಜಾಸ್ತಿ ಆಯಿತು ಸರ್. ಆ ನಕಲಿ ದೇವಮಾನವ ಕುಟುಂಬದವ್ರು ಒಬ್ಬರೂ ಬಂದಿಲ್ಲ, ಬರೀ ಇವ್ರನ್ನೇ ಚೂ ಬಿಡ್ತಾ ಇದ್ದಾರೆ. ಇವ್ರು ಜಗಳಾಡ್ಕೊಳ್ಳಿ, ಇವರೇ ಧರ್ಮದ ಬಗ್ಗೆ ಜಗದಾಡ್ಲಿ, ರೋಡ್ ಹೀರೋಗಳು ಬರ್ತಾ ಇದ್ದಾರೆ. ಆನಂತರ ಇವರು ಅಲ್ಲ ರೀ ಸರ್, ಭಕ್ತಾದಿಗಳ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ನಿನ್ನೆ ಭಕ್ತಾದಿಗಳ ಮೇಲೆ. ಸೌಜನ್ಯನ ವಿಡಿಯೋ ನೋಡಿದಂತೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಬಂದಂತ ಭಕ್ತರ ಮೇಲೆ ಹಲ್ಲೆ ಮಾಡ್ತಾರೆ. ಮತ್ತೆ ಈಗ ಕೂಡ ಇವರು ಶಿವಮೊಗ್ಗದ ಸ್ನೇಹಿತರು ಹೇಳಿದ್ರು, ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಆಮೇಲೆ ಇದನ್ನು ಮುಂಚೆನೂ ಆಗಿದೆ, ಇವರು ಸಂಘಗಳನ್ನ ಹಳ್ಳಿಗಳಲ್ಲಿ ಮಾಡಿದ್ದೇನಂತ ಇದ್ರೆ ಅವರ ಅತ್ಯಾಚಾರಗಳನ್ನು ಯಾರಾದರೂ ಪ್ರಶ್ನೆ ಮಾಡಿದರೆ ಗಲಾಟೆ ಮಾಡಿಸ್ಬಿಡ್ಬೇಕು. ಈಗ ನಾವು ಕೂಡ ಈ ಬಡ್ಡಿ ದಂಧೆ ವಿರುದ್ಧ ಇದನ್ನು ಮಾಡ್ಬೇಕಾದ್ರೆ ಒಂದು ಹೆಣ್ಮಕ್ಳ ಗುಂಪು ಮಾಡಿಬಿಡೋದಲ್ಲಿ, ನೀವು ಹೋಗಿ ಗಿರೀಶ್ ಭಟ್ಟನವ್ರಿಗೆ ಏನೋ ನೀವು ಸುತ್ತುವರಿಬೇಕು, ಇಲ್ಲಾಂದ್ರೆ ನಿಮ್ಗೆ ಸಂಬಳ ಕೊಡಲ್ಲ. ನಿನ್ನೆನೂ ಕೂಡ ಇಲ್ಲಿ ಕರೆಸ್ತಾ ಇರೋದು ಹೆಂಗಂತ ಹೇಳಿದ್ರೆ, ನೀವು ಗಲಾಟೆ ಮಾಡಬೇಕು, ಗಲಾಟೆ ಮಾಡಿದರೆ ಮಾತ್ರ ನಿಮ್ಗೆ ಸಂಬಳ. ಅಂದರೆ ಈ ಸ್ವಸಹಾಯ ಗುಂಪುಗಳನ್ನು ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅದು ತಾಯಂದಿರನ್ನೇ ತಾಯಂದಿರನ್ನೇ ಧರ್ಮಸ್ಥಳದಲ್ಲಿ ಏನು ಅತ್ಯಾಚಾರ ಮಾಡಿ ಅದೇ ತಾಯಂದಿರನ್ನು ಬಿಸಾಡಿದ್ದಾರ, ಇಲ್ಲಿ ಅದೇ ತಾಯಂದಿರನ್ನು ಉಪಯೋಗ ಮಾಡಿ ಇವರಿಗೆ ಬಲವರಿಸ್ತಾರೆ. ಧರ್ಮಸ್ಥಳ ಬರೋ ಹೋರಾಟಗಾರರು ಅಡ್ಡ ಆಗ್ತಾರಲ್ಲ ಸರ್, ಅಲ್ಲಿ ಪ್ರೈವೇಟ್ ಒಳಗಡೆ ಅಂತ, ಅದರಲ್ಲಿ ನಿಮ್ಮ ಹಳೆ ವಿಡಿಯೋದಲ್ಲಿ ಒಬ್ರು ನಿಮ್ಮನ್ನ ಒಂದ್ಸಲಿ ಇದು ಮಾಡಿದ್ರೆ ಸರ್, ಗಿರೀಶ್ ಭಟ್ಟನ ಸರ್ ಒಂದ್ಸಲಿ, ಅದರಲ್ಲಿ ಇವರೇ ತುಂಬಾ ಜನ ಇರ್ತಾರೆ ಎಲ್ಲದರಲ್ಲೂ. ಅವರು ಈಗ ಜಯಂತ್ ಅವ್ರ ಮೇಲೆ ಇದನ್ನ ಮಾಡಿದ್ದು ಅದೇ ಗ್ಯಾಂಗ್ ಒಂದೇ ಗ್ಯಾಂಗ್ ಇರೋದು, ಅಲ್ಲಿ ಯಾರಿಲ್ಲ. ಅವರೇ ಅವ್ರು ಅದಕ್ಕೆ ಅಂತಾನೆ ಒಬ್ರು ಗ್ಯಾಂಗ್ ಇಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಗ್ರಾಮಸ್ಥರ ಅವರು ಅಲ್ಲ, ಮತ್ತೆ ಅಲ್ಲ, ಎಲ್ಲೆಲ್ಲಿ ಅಂತ ಬಂದವರು ಗ್ರಾಮಸ್ಥರಲ್ಲ. ಇವ್ರು ಏನ್ ಹೇಳೋದು, ಗ್ರಾಮಸ್ಥರ ಪಬ್ಲಿಕ್ ಇನ್ಫ್ಯಾಕ್ಟ್ ಹೀಗೆ ಮಾಡಿದಲ್ಲ, ಅವನು ಹಾಸನ ಆ ಕಡೆ, ಅವನು ಇಲ್ಲಿ ಡ್ಯಾನ್ಸ್ ಪಾಠ ಕಲಿಸ್ಲಿಕ್ಕೆ ಬಂದವನು. ಮತ್ತೆ ಇವನು ರಾಕೇಶ್ ಶೆಟ್ಟಿ ಇರ್ಬೋದು, ವಸಂತ ಗಿಳಿಯಾರ್ ಇರ್ಬೋದು. ಅಲ್ಲ ಅಡ್ಡ ಹಾಕ್ತಾರಲ್ಲ, ಇದು ನೀವು ಗ್ರಾಮಸ್ಥರಿಗೆ ಅಪಮಾನ ಮಾಡ್ತಾ ಇದ್ದೀರಿ. ಗಿರೀಶ್ ಭಟ್ಟನವ್ರಿಗೆ ಗ್ರಾಮಸ್ಥರಿಂದ ಎಚ್ಚರಿಕೆ,
ಅಲ್ಲ ನೀವೇನು ಪಾಕಿಸ್ತಾನದಿಂದ ಬಂದಿದ್ದೀರಾ? ಅಲ್ಲ ನೀವು ಪಾಕಿಸ್ತಾನದಿಂದ ಬಂದಿದ್ದೀರಾ? ಹಾಗಾದ್ರೆ ಡಬ್ಬೆಗೆ ಕಾಸೆ ಹಾಕ್ಬೇಕಾದ್ರೆ ಎಲ್ಲೆಲ್ಲಿ ನಿಮ್ಮ ಉತ್ತರ ಕರ್ನಾಟಕದಿಂದ ಕೋಟ್ಯಾಂತರ ರೂಪಾಯಿ ಸುರಿತಾರಲ್ವಾ? ತಪ್ಪಾದ್ರು ಹಾಗಾದ್ರೆ. ಸರ್ ಗ್ರಾಮಸ್ಥರು ಬಂದು ತಡೀತಾರೆ ಅಂದ್ರೆ ಎಲ್ಲಾ ಪ್ರತಿಯೊಂದು ಕಡೆನೂ ಬಂದ್ರೆ ಎಲ್ಲರಿಗೂ ಅದೇ ಗ್ರಾಮಸ್ಥರು ಬರಲ್ಲ ಸರ್. ಕೆಲಸಗಳಿರ್ತವೆ, ಒಬ್ಬ ಇಬ್ಬ ಬಂದ್ರೆ ಹೌದನ್ಬೋದು. ಅಷ್ಟು ಜನ ಎಲ್ಲದ್ರಲ್ಲೂ ಅವರೇ ಬರ್ತಾರೆ ಅಂದ್ರೆ ಎಂತರಿಗಾದ್ರೂ ಅನುಮಾನ ಬರುತ್ತಾರೆ ಅದು. ಒಂದು ಸರ್ ಪುಣ್ಯಕ್ಕೆ ನಿನ್ನೆ ಅವರು ಈಗಿನ ಹೊತ್ತಿನಲ್ಲಿ ಅವ್ರು ಸಿಕ್ಕಾಕೊಂಡಿದ್ದಾರೆ. ಇಲ್ಲಾದ್ರೆ ಇದೇ ಬಂಗ್ಲೆಗುಡ್ಡೆಯಲ್ಲಿ ಹೆಣ ಬೀಳ್ತಿತ್ತು ಇಬ್ರಿದ್ದು. ಇಬ್ರಿದ್ದು ಹೆಣ. ಈಗ ಬಂಗ್ಲೆಗುಡ್ಡೆಯಲ್ಲಿ ಯಾಕೆ ಅಷ್ಟು ಶವ ಬರ್ತಾ ಇದೆ ಅನ್ನೋದು ಇವರು ಮಾಡ್ತಾ ಇರುವಂತ ರೌಡಿಸಮ್ ನಿಂತನೇ ಗೊತ್ತಾಗ್ತದೆ. 100ಕ್ಕೂ 100 ಈಗಲೇ ಎಷ್ಟು ಮಾಡ್ತಾ ಇದ್ದಾರೆ. ಹೋರಾಟ ಇದೆ, ಟಿವಿ ಚಾನೆಲ್ಗಳಿದೆ, ಈಗಲೇ ಎಷ್ಟು ಮಾಡ್ತಾ ಇದ್ದಾರೆ. SIT ಫಾರ್ಮೇಟ್ ಆಗಿದೆ, ಗನ್ ಇಟ್ಕೊಂಡು ಪೊಲೀಸ್ ನಿಂತಿದ್ದಾರೆ. ಅದರ ಮಧ್ಯದಲ್ಲಿ ಅವರಿಗೆ ಹೊಡಿತಾರೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಕೊಲೆ ಮಾಡಿ ಅಲ್ಲಿ ಊತಾಕಿ ಬಿಡ್ತಾರೆ ಅಷ್ಟೇ. ಅದು ಗೊತ್ತಾಗಲ್ಲ ಜನಕ್ಕೆ. ಇವತ್ತಿನ ಸೌಜನ್ಯ ಹೋರಾಟಗಾರರು ನಿಮ್ಗೆ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದಿಲ್ಲ, ಯಾರು ದೇವಸ್ಥಾನ ಬಗ್ಗೆ ದೇವ್ರ ಬಗ್ಗೆ ಒಬ್ರು ಮಾತಾಡಿಲ್ಲ. ಆ ಟಿವಿ ಚಾನಲ್ ಅವರು ಏನ್ ಮಾತಾಡ್ತಾ ಇದ್ದಾರೆ, ಸೀದಾ ಹೋದ್ರೆ ದೇವ್ರ ಹತ್ರನೇ ಹೋಗ್ತಾರೆ, ದೇವ್ರ ಬಗ್ಗೆ ಅವ್ರ ಮನೆಯಲ್ಲೇ ತೆಗಿತಾರೆ ಹೊರತು ಇವ್ರು ನಮ್ಮನೆ ಯಾರು ತೆಗಿತಾ ಇಲ್ಲ ಸರ್. ದೇವ್ರು ನಮ್ದದು, ಸನಾತನ ಹಿಂದೂ ಧರ್ಮದ ದೇವರು ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರು ನಮ್ಮ ದೇವರು ಅದು. ಓಕೆ, ಥ್ಯಾಂಕ್ ಯು. ಮತ್ತೆ ಬೇರೆ ಕಾಲ್ ಇದೆ. ನಿಮ್ಮ ಸಹಕಾರ ಇರಲಿ, ಹೋರಾಟಕ್ಕೆ ನಿಮ್ಮ ಬೆಂಬಲ ಇರಲಿ. ನಮಸ್ತೆ. ನಮಸ್ತೆ. ನಾನು ಮಂಡ್ಯದ ಮಾತಾಡ್ತೀನಿ ಹಾಂ ಹೇಳಿ. ನಾನು ನಿಮ್ಮ ಹೋರಾಟ ತುಂಬ ದಿನ ನೋಡ್ತಾ ನಾನು. ನೀವು ಮಾಡ್ತಿರೋ ಹೋರಾಟ 12 ವರ್ಷದಿಂದ 13 ವರ್ಷದಿಂದ ತುಂಬ ನೋಡಿ ಈಗ ನಾನು ಕೆಲ 2 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ನೀವು ಏನು ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಭಾಳ ಖುಷಿ ಆಗ್ತಿದೆ. ನೀವು ಎಲ್ಲೇ ಹೋರಾಟ ಮಾಡಿದ್ರು, ಎಲ್ಲೇ ಸಪೋರ್ಟ್ ಬೇಕಾದ್ರು ಖಂಡಿತ ನಾವು ಬಂದಿರ್ತಾ ಇದ್ದೀವಿ. ಫೋನ್ ಮಾಡ್ತೀವಿ. ಓಕೆ, ತಮ್ಮ ಹೆಸರು ಏನಂದ್ರಿ? ಮಂಡ್ಯದಿಂದ ಯಶವಂತ್ ಅಂತ ಸರ್. ಮಂಡ್ಯ. ಯಶವಂತ್ ಅವರೇ, ಒಂದೇ ಸಣ್ಣದಾಗಿ ಒಂದು ಪ್ರಶ್ನೆ ಕೇಳ್ತೇನೆ. ಅದಕ್ಕೆ ನನ್ನ ಡೌಟ್ ಅದು ನಿಮಗೆ ಕೇಳ್ತಾ ಇದ್ದೀನಿ. ಅತ್ಯಾಚಾರಿಗಳಿಗೆ ಶಿಕ್ಷೆ ಆದರೆ ಅಥವಾ ಈ ಶವಗಳನ್ನು ಹೂತಿಟ್ಟ ಶವಗಳನ್ನು ಮೇಲೆ ಎತ್ತಿ ಆ ಆತ್ಮಗಳಿಗೆ ಒಂದು ನ್ಯಾಯ ತೆಗೆಸ್ಕೊಟ್ರೆ ದೇವಸ್ಥಾನಕ್ಕೆ ಅಪಮಾನ ಆಗುತ್ತಾ? ಸರ್, ದೇವಸ್ಥಾನದ ಬಗ್ಗೆ ಮಾತಾಡಿದ್ರೆ ಅಪಮಾನ ಆಗುತ್ತೆ ಸರ್, ಮಾತಾಡದೇ ಇದ್ರೆ ಹೆಂಗೆ ಅಪಮಾನ ಆಗುತ್ತೆ ಸರ್? ಎಕ್ಸಾಕ್ಟ್ಲಿ. ಧನ್ಯವಾದಗಳು. ತುಂಬ ಥ್ಯಾಂಕ್ ಯು. ನಮಸ್ತೆ. ಈಗ ಏನಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ಈಗ ಸರಿ ಅವ್ರದ್ದು ಫೇಲ್ ಆಗ್ತಾ ಇದೆ. ಜನ ಅದನ್ನು ಒಪ್ಕೊಳ್ತಾ ಇಲ್ಲ. ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಇದು ನೋಡಿ, ಇದು ಕಾಣ್ತಾ ಇದೆಯಾ? ಇದು ಸ್ಟ್ಯಾಂಡ್ ಕಾಣ್ತಾ ಇಲ್ಲ. ಓಕೆ, ಅಂದರೆ ಆ ಒಂದು ಪ್ರೊಪಗಂಡದಲ್ಲಿ ಅವರು ಈ ಸಾರಿ ಫೇಲ್ ಆಗಿದ್ದಾರೆ. ನನಗನ್ಸಿದ ಮಟ್ಟಿಗೆ ಒಂದು ತಾವು ಸೌಜನ್ಯ ಹೋರಾಟದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ. ಮುಂಚೆ ಎಲ್ಲ ಏನು ಹೇಳ್ತಿದ್ರು ಅವರು ಕಮ್ಯುನಿಸ್ಟ್ರು. ಪಾಪ ನೋಡಿ, ಕಮ್ಯುನಿಸ್ಟ್ರು ಕೂಡ ನಾವಿಲ್ಲಿ ಭೇದ ಭಾವ ನಮಗೂ ಅಂದರೆ ಬಲಪಂಥೀಯರಿಗೆ ಎಡಪಂಥೀಯರಿಗೆ ರಾಜಕೀಯ ಸೈದ್ಧಾಂತಿಕ ಭೇದ ಭಾವ ಆಗಿದೆ. ಇವರು ಅದನ್ನು ತಮ್ಮ ಪರವಾಗಿ ತೊಗೊಂಡ್ಬಿಟ್ರೆ ಅದನ್ನು. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ನಾವು ಚಿತ್ರದುರ್ಗ ಜಿಲ್ಲೆಯಿಂದ ಮಾತಾಡೋದು. ಹಾಂ ಸರ್, ನೀವು ತುಂಬಾ ಪ್ರಾಮಾಣಿಕವಾಗಿ 12 ವರ್ಷದಿಂದ ನೀವು ಹೋರಾಟ ಮಾಡ್ತಾ ಇದ್ದೀರಲ್ಲ ಸರ್. ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕಂದ್ರೆ ಒಂದು ಹೆಣ್ಣಿಗೆ ನೀವು ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರಾ. ಇವರೆಲ್ಲ ಏನು ಪಟ್ಟ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಂಜುನಾಥ ಸ್ವಾಮಿಗೆ ವಿರುದ್ಧ ಕಮ್ಯುನಿಸ್ಟ್ ಪಕ್ಷದವರು ಇವರು ಹಿಂದೂ ವಿರೋಧಿಗಳು ಇವರು ಅಂತ ಪಟ್ಟ ಕಟ್ತಾ ಇದ್ದಾರಲ್ಲ ಸರ್. ಇವತ್ತು ಕರ್ನಾಟಕದಲ್ಲಿ ಮೂಲೆಯಲ್ಲಿ ಪ್ರತಿಯೊಂದು ಜಿಲ್ಲೆ ಒಳಗೂ ಸೌಜನ್ಯ ಹೋರಾಟಗಾರರು ಬಂದಿದ್ದಾರೆ. ಯಾಕೆ? ಒಂದು ಹೆಣ್ಣಿಗೆ ಒಂದು ನ್ಯಾಯ ಸಿಗಬೇಕು ಅಂತ. ಹಾಗಾದ್ರೆ ಈ ಕರ್ನಾಟಕದ ಜನಗಳು ಏನು ಸೌಜನ್ಯ ಪರವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲ ಕಮ್ಯುನಿಸ್ಟ್ ಪಕ್ಷದವರು. ಅವರೆಲ್ಲ ಮಂಜುನಾಥ ಸ್ವಾಮಿಯ ವಿರುದ್ಧಗಳ. ಮಂಜುನಾಥ ಸ್ವಾಮಿ ದೇವಸ್ಥಾನ, ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಸರ್ ನಮ್ದು. ಅದು ನಾವು ದೇವಸ್ಥಾನಕ್ಕೆ ನಾವು ಯಾವ ಕಾರಣಕ್ಕೂ ನಾವು ವಿರೋಧಿಗಳಲ್ಲ. ಅಲ್ಲ, ತಮ್ಮ ಹೆಸರೇನಂದ್ರಿ? ತಮ್ಮ ಹೆಸರೇನಂತ ಹೇಳಿದ್ರಿ? ಅಲ್ಲ ವೀರೇಶ್ ಅವರೇ, ತಮಗೆ ಯಾವತ್ತಿಗಾದರೂ ಅನ್ಸಿದೆಯಾ ನಾವು ಸೌಜನ್ಯ ಹೋರಾಟಗಾರರು ಯಾವತ್ತಿಗಾದರೂ ಒಂದೇ ಒಂದು ಶಬ್ದ ದೇವಸ್ಥಾನದ ವಿರುದ್ಧವಾಗಲಿ ಅಥವಾ ಮಂಜುನಾಥ ಸ್ವಾಮಿಯ ವಿರುದ್ಧವಾಗಿ ಆಗಲಿ ಅಥವಾ ದೇವರ ಅಸ್ತಿತ್ವದ ವಿರುದ್ಧವಾಗಲಿ ನಾವು ಮಾತಾಡಿದ್ದೀವಿ ಅಂತ ತಮಗೆ ಅನಿಸುತ್ತಾ? ಅನಿಸಿದ್ರೆ ದಯವಿಟ್ಟು ಹೇಳಿಬಿಡಿ.
ಟೀಕೆ ಮಾಡಿಬಿಡಿ ನಮ್ಮನ್ನು. ಇಲ್ಲ ಸರ್, ನಮ್ಮ ಮನಸ್ಸಾಕ್ಷಿಯಿಂದ ಹೇಳ್ತೀವಿ ಸರ್. ನೀವು ಯಾವ ಕಾರಣಕ್ಕೂ ನಿಮ್ಮ ಸೌಜನ್ಯ ಹೋರಾಟಗಾರರು ಯಾರು ಇದರ ಹೋರಾಟ ಮಾಡ್ಕೊತಾ ಬಂದಿದ್ದಾರೆ ಕಳೆದ 12 ವರ್ಷಗಳಿಂದ, ಅವರು ಯಾವತ್ತಿಗೂ ಕೂಡ ಮಂಜುನಾಥ ಸ್ವಾಮಿಗೆ, ಅಣ್ಣಪ್ಪ ಸ್ವಾಮಿಗೆ ಯಾವ ಕಾರಣಕ್ಕೂ ಆ ದೇವಸ್ಥಾನಕ್ಕೆ ಧಕ್ಕೆ ಬರಬೇಕು ಅಂತ ಯಾವ ರೀತಿಯಿಂದ ಹೋರಾಟ ಮಾಡಿಲ್ಲ ಸರ್. ಕರ್ನಾಟಕದ ಜನಗಳು ಇವತ್ತು ಎದ್ದು ನಿಂತಿದ್ದಾರೆ ಅಂತ ಹೇಳಿದ್ರೆ ಸರ್, ಅದು ಒಂದು ಅಣ್ಣಪ್ಪ ಶಕ್ತಿಯಿಂದ, ಮಂಜುನಾಥ ಶಕ್ತಿಯಿಂದ, ಅದು ಒಂದು ನಮ್ಮ ಸೌಜನ್ಯ ಶಕ್ತಿಯಿಂದ ಸರ್ ಇವತ್ತೆಲ್ಲ ಎದ್ದು ಬರ್ತಾ ಇರೋದು. ಅಲ್ಲ, ಈಗ ನೆಕ್ಸ್ಟ್ ಈಗ ಮಹೇಶ್ ಶೆಟ್ಟರು ಎಲ್ಲರೂ ಸೇರಿ ನಾವು ಒಂದು ಕರೆಯನ್ನು ಕೊಡ್ತೀವಿ. ಮಹೇಶ್ ಶೆಟ್ಟರು ಒಂದು ಹೋರಾಟದ ಕರೆಯನ್ನು ಕೊಡ್ತಾರೆ. ಒಂದು ವೇಳೆ ನ್ಯಾಯ ಸಿಗದೆ ಹೋದರೆ ಅವಾಗ ತಾವೆಲ್ಲರೂ ಬರ್ತೀರಾ ಚಿತ್ರದುರ್ಗದಿಂದ ವೀರೇಶ್ ಅವರೇ? ಖಂಡಿತ ಬರ್ತೀವಿ ಸರ್. ಸೌಜನ್ಯ ನ್ಯಾಯ ಸಿಗ್ತಕ್ಕ ಅಂತ ಹೇಳಿದ್ರೆ ಸರ್, ನಮ್ಮ ಪ್ರಾಣನ ಇನ್ನೇ ಮುಡುಪಾಗಿ ಇಟ್ಟು ಬರ್ತೀವಿ ಸರ್. ಧನ್ಯವಾದಗಳು. ಓಕೆ, ಧನ್ಯವಾದ. ಓಕೆ ಸರ್. ಈಗ ಏನಂತ ಹೇಳಿದ್ರೆ ಜನರಲ್ಲಿ ಆಕ್ರೋಶ ಅದು ಕುದೀತಾ ಇದೆ. ಮುಂಚೆ ಈಗ ನೋಡಿ ಮೀಟರ್ ಬಡ್ಡಿ, ಆಗಲೇ ಒಬ್ಬರು ಹೇಳಿದರು ಬಡ್ಡಿ ದಂಧೆ, ಆ ಸಂಘಗಳನ್ನೇ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದರ ಸಲುವಾಗಿಯೇ ಸಂಘಗಳನ್ನು ಮಾಡಿದ್ದವರು. ಅಂದರೆ ಒಂದು ರಕ್ಷಣಾ ಕೋಟೆಯನ್ನು ಭಾಳ ಭದ್ರವಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಈಗ ನೋಡಿ, ಒಬ್ಬ ಮಹಾಶಯರು ಬ್ರಹ್ಮಾವರದಿಂದ ಫೋನ್ ಮಾಡಿದ್ರಲ್ಲ, ಅಲ್ಲಿ ಒಬ್ಬರು ಲೋನ್ ತೆಗೆದಿದ್ದಾರೆ. ಆ ನಂಬರ್ ಇದೆ ನನ್ನ ಹತ್ರ. ಅವ್ರ ಗಂಡನಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದಾರೆ. ಈ ಮಹಾಶಯನಿಗೆ ಅದು ಕಾಣಲಿಲ್ಲ. ಅಲ್ಲ, ಈಗ ಆಸ್ಪತ್ರೆಗೆ ಹೋಗಿ ಥ್ರೆಟ್ ಕೊಡ್ತಾ ಇದ್ದಾರೆ, ಕಟ್ತೀರಾ ಇಲ್ವೋ ಅಂತ ಹೇಳಿ ಇವತ್ತು. ಹೌದು. ಮತ್ತೆ ನಾನು ರವಿ ಶೆಟ್ಟರ್ದು ಯಾರ್ದಾದ್ರ ಬಡ್ಡಿ ವ್ಯವಹಾರದ ಇದರಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರದ್ದು ನಂಬರ್ ಕೊಟ್ಟುಬಿಟ್ಟು. ಅಲ್ಲ, ಈ ಹೊತ್ತಿನಲ್ಲಿ ಒಂದು ಕರೆ ಕೊಟ್ಬಿಡೋಣ ಸರ್. ಯಾರ್ಯಾರು ಇವ್ರಿಗಿಂದ ಸಾಲ ಇಸ್ಕೊಂಡು ತೊಂದರೆಗೆ ಒಳಗಾಗಿದ್ದೀರಿ, ಕಿರುಕುಳಕ್ಕೆ ಒಳಗಾಗ್ತಾ ಇದ್ದೀರಿ, ದಯವಿಟ್ಟು ತಕ್ಷಣವೇ ನೀವು ಕಟ್ಟೋದನ್ನು ನಿಲ್ಲಿಸಿಬಿಡಿ. ಯಾಕಂತ ಹೇಳಿದರೆ ಅದು ವಿಪರೀತ ಬಡ್ಡಿ ಇದೆ. ಅದು ಒಂದು ಮೋಸದ ಜಾಲ. ನೀವು ಬ್ಯಾಂಕ್ RBI ಪರ್ಮಿಷನ್ ಇಲ್ಲ. ಅವ್ರು ಹೇಳ್ತಾರಲ್ಲ ನೋಡಿ, ಬ್ಯಾಂಕಿನ ಸಾಲ ಕಟ್ಟಬೇಡಿ ಅಥವಾ ಯಾರ್ದೋ ಕಡೆ ನೀವು ಸಾಲ ತೊಗೊಂಡ್ಬಿಡಿ ಅದನ್ನು ಕಟ್ಟಬೇಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾವು ಹಂಗೆ ಹೇಳ್ತಾ ಇಲ್ಲ. ಬ್ಯಾಂಕಿನಿಂದ ಕೊಟ್ಟಿದ್ದು ಅವರೇ ಹೇಳಿದ್ದಾರೆ. ಆ ನಕಲಿ ದೇವಮಾನವನೇ ಹೇಳಿದ್ದಾನೆ 420 ಏನು ಹೇಳಿದ್ದಾನೆ ಅಂತ ಹೇಳಿದರೆ, ಇದು ಸಾಲ ಬ್ಯಾಂಕಿನಿಂದ ಕೊಡುವುದು. ಬ್ಯಾಂಕಿನಿಂದ ಕೊಟ್ಟರೆ ದಯವಿಟ್ಟು ಬ್ಯಾಂಕಿಗೆ ಕಟ್ಟಿ. RBI ನಿಯಮದ ಪ್ರಕಾರ 3 ತಿಂಗಳಿಗೊಮ್ಮೆ ಕಟ್ಟೋದಿರ್ತದೆ. ಇವ್ರಿಗೆ ನೀವು ಯಾಕೆ ಕಟ್ತಾ ಇದ್ದೀರಿ? ನೀವು ಅವ್ರಿಗೆ ದುಡ್ಡು ಕಟ್ಟಿ ಆ ಬಡ್ಡಿ ದಂಧೆಯಿಂದ ಸಾವಿರಾರು ಕೋಟಿ ರೂಪಾಯಿಯನ್ನು ದೊಡ್ಡ ವಕೀಲರು ನೀಡ್ತಾರೆ. ಈಗ ಒಂದು TV ಚಾನಲ್ಗಳಿಗೆ ಬಿಸಾಕ್ತಾರೆ, ಹೋರಾಟದ ವಿರುದ್ಧ ಮಾಡ್ತಾರೆ. ಪ್ರತಿಯೊಬ್ಬರು ಎಲ್ಲರನ್ನೂ ಖರೀದಿಸ್ತಾರೆ. ದಯವಿಟ್ಟು ಯಾರೂ ಕೂಡ ಒಂದೇ ₹1 ಅಸಲಾಗಲಿ ಬಡ್ಡಿ ಆಗಲಿ ಕಟ್ಟಬೇಡಿ. ನಿಮ್ಮ ಸಾಲ ಈಗಾಗಲೇ ಮನ್ನಾ ಆಗಿದೆ. NRLM ಯೋಜನೆಯಲ್ಲಿ ಮನ್ನಾ ಆಗಿದೆ. ಯಾರ್ದು RBI ಲೈಸೆನ್ಸ್ ಇಲ್ಲ ಅಂಥವ್ರು ಏನಾದರೂ ಬಡ್ಡಿ ದಂಧೆ ಮಾಡಿದರೆ ಅಂಥವ್ರ ಸಾಲ ಮನ್ನಾ ಆಗಿದೆ ಅಂತೇಳಿ ರಾಜ್ಯ ಸರ್ಕಾರನೇ ಹೇಳಿದೆ, ಸುಗ್ರೀವಾಜ್ಞೆಯಲ್ಲಿ ಹೇಳಿದೆ. ದಯವಿಟ್ಟು ಕಟ್ಟೋದನ್ನು ನಿಲ್ಲಿಸ್ಬಿಡಿ. ಯಾರಾದರೂ ಕಿರುಕುಳ ಕೊಟ್ಟರೆ ಸೌಜನ್ಯ ಹೋರಾಟಗಾರರಿಗೆ ಕರೆ ಮಾಡಿ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಇಂತಹ 100 ಕೊಲೆಗಳನ್ನು ಮಾಡಿದಂಥ ಕೊಲೆಗಡಕರಿಗೆ 100 ಶವಗಳು ಅನಾಥವಾಗಿ ಬಿದ್ದಿದೆ ಅಲ್ಲಿ. ಅಂಥವ್ರಿಗೇನಾದರೂ ನೀವು ಬಡ್ಡಿ ಕಟ್ಟಿದರೆ ಮಂಜುನಾಥ ಸ್ವಾಮಿ ನಿಮ್ಮನ್ನು ಯಾವತ್ತಿಗೂ ಕ್ಷಮಿಸಲ್ಲ. ಯಾಕಂದರೆ ನೀವು ಕಷ್ಟಪಟ್ಟು ದುಡಿದು ಕಟ್ಟಿದಂಥ ದುಡ್ಡಿನಿಂದ ಇವತ್ತು ಎಲ್ಲರನ್ನೂ ಹೆದರ್ಸ್ತಾ ಇದ್ದಾರೆ ಅವರು. ಆ ದುಡ್ಡಿನ ಮದದಿಂದ, ಅಹಂಕಾರದಿಂದ ಎಲ್ಲರನ್ನೂ ಹೆದರ್ಸ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ₹1 ದುಡ್ಡನ್ನು ಕಟ್ಟಬೇಡಿ. ಬ್ಯಾಂಕ್ ಏನಿದೆ ಅದನ್ನು ಕಟ್ಟಿ 3 ತಿಂಗಳಿಗೊಂದ್ಸರಿ ಕಟ್ಟಿ. ನೀವು ಬ್ಯಾಂಕ್ ಏನಿದೆ ಬ್ಯಾಂಕಿಗೆ ಹೋಗಿನೇ ಕಟ್ಟಿ, ನಿಮ್ಮ ಅಕೌಂಟಿಗೆ ಕಟ್ಟಿ. ಈ ದಲ್ಲಾಳಿಗಳಿಗೆ, ವೀರೇಂದ್ರ ಜೈನ್ ಹುಟ್ಟಿಸಿದಂಥ ದಲ್ಲಾಳಿಗಳಿಗೆ ದಯವಿಟ್ಟು ಕೊಡಬೇಡಿ. ಈಗ ನೋಡಿ, ಈ ಬಡ್ಡಿ ದಂಧೆಯಿಂದ ಜನಕ್ಕೆ ಸ್ವಲ್ಪ ನಾವು ಏನು ಈ ವಾರ್ ರೂಮ್, ನಮ್ಮ ಸೌಜನ್ಯ ಹೋರಾಟದ ಒಂದು ವಾರ್ ರೂಮ್ ಏನಿದೆ, ನಿರಂತರವಾಗಿ ಒಂದು ಹಲೋ ಹೇಳಿ. ನಮಸ್ಕಾರ, ಹೇಳ್ರಿ. ನಮಸ್ತೆ, ಹೇಳಿ. ಒಳ್ಳೆ ಇದು ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು. ತಮ್ಮದು ಸಹಕಾರ ಇರಲಿ. ಧನ್ಯವಾದ ಸರ್, ಧನ್ಯವಾದ ಸರ್. ಮತ್ತೆ ಇದು ನಾವು ಚಿಕ್ಕಮಗಳೂರು ಧರ್ಮಸ್ಥಳ ಕ್ಷೇತ್ರ ಮಾಡ್ತೀವಿ ಅಂತ ಹೇಳಿರ್ತಾರೆ. ಹೇಳಿ. ಹಲೋ ಹೇಳಿ. ಚಿಕ್ಕಮಗಳೂರು ನಾವು ಹೆಸರು ಮ್ಯಾಂಗ್ಳೂರು ಮಂಗಳೂರು ಅವರು. ಹಲೋ ಹೇಳಿ.
ಅದಕ್ಕೆ ನಾವು ಸಿದ್ಧರಿಂದ ಧರ್ಮಸ್ಥಳಕ್ಕೆ ಎತ್ತರ ಮಾಡ್ಕೊಂತ ಯಕ್ಷಗಾನ ನೋಡಿಕೊಂಡು ಬರೋದೆಲ್ಲ ಇರ್ತದೆ. ಅದರಲ್ಲಿ ಅಷ್ಟು ಒಳ್ಳೆ ಸಂದೇಶ ಹೊಂದಿದ್ದಾರೆ. ಈ ಧರ್ಮಸ್ಥಳದವರಿಗೆ ಅದು ಸ್ವಲ್ಪ ಯಕ್ಷಗಾನ ನೋಡ್ಲಿಕ್ಕೆ ಇರುತ್ತೆ. ಯಾರು ಇದ್ದಾರಲ್ಲ ಅವರಿಗೆ ಅವರೇ ನಡೀತಾರೆ. ಅದರಲ್ಲಿ ವಿಶೇಷ ಸಂದೇಶ ಉಂಟಿದೆ ಅಲ್ಲದ. ಕರೆಕ್ಟ್ ಕೇಳ್ತಾ ಇಲ್ಲ. ಫ್ಯಾನ್ ಆಫ್ ಮಾಡಿ. ಕರೆಕ್ಟ್ ಕೇಳ್ತಾ ಇಲ್ಲ. ಹಲೋ 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 ಕಾಲ್ಸ್ ತುಂಬ ಇದೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್. ನಮಸ್ತೆ 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 ಸರ್. ತಿಮ್ಮರಾವ್ ಸರ್. ನಮಸ್ತೆ ನಮಸ್ತೆ ಸರ್. ನಮಸ್ಕಾರ ಸರ್. ಮಟ್ಟಣ್ಣ ನಮಸ್ಕಾರ, ಹೇಳಿ ಸರ್. ಸರ್, ಹೇಳಿ. ಹಲೋ ಸಾಹೇಬ್ರೆ, ಹೇಳಿ, ಕೇಳ್ತಾ ಇದೆ. ನಮಗೆ ಈಗಲೂ ಸರ ಭಯ ಆಗ್ತದೆ ಸರ್. ನಾವು ಈಗ ಒಂದೊಂದು ಸಾರಿ ನಾವು ಸರ್ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಒಂಟಿಯಾಗಿ. ಎಲ್ಲಾದ್ರೂ ನಮ್ಮನ್ನು ಹಾಗೆ ಸಂತೋಷ ರಾವ್ ಥರನೇ ಸಿಗಾಕ್ತಿದ್ರೆ ಭಾರಿ. ಈಗ ನೋಡಿದ್ರೆ ಇವರು ಯಾರನ್ನು ಅಪರಾಧಿಗಳನ್ನು ಮಾಡ್ತಾ ಇದ್ದಾರೆ ಸರ್. ಖಂಡಿತ. ಹಾಗಾಗಿ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಇದೆ ಸರ್. ಅದನ್ನು ನಿಲ್ಲಿಸ್ಬೇಕಂತಲೇ ಹೋರಾಟ ಮಾಡ್ತಾ ಇರೋದು. ಇನ್ನು ಯಾರು ಸಂತೋಷ ಆಗೋದು ಬೇಡ ಧರ್ಮಸ್ಥಳದಲ್ಲಿ. ಹೌದು ಸರ್. ಯಾರು ಸೌಜನ್ಯ ಆಗೋದು ಬೇಡ, ಯಾರು ಪದ್ಮಲತಾ ಆಗೋದು ಬೇಡ. ಹೌದು ಸರ್. ಅದಕ್ಕೋಸ್ಕರ ಈ ಹೋರಾಟ. ನಿಮ್ದೆಲ್ಲ ಸಹಕಾರ ಇರಲಿ. ಸಹಕಾರ ಇದೆ. ಸಹಕಾರ ಇದೆ ಸರ್. ನಿಮ್ಮ ಹೋರಾಟ ಮುಂದುವರಿದೆ ಸರ್. ಓಕೆ ಓಕೆ. ಅಲ್ಲ, ಭಯ ಪಡೋದು ಬೇಡ. ನೋಡಿ, ನಾವು ಜನಸಾಮಾನ್ಯರು ಒಬ್ಬೊಬ್ಬರಿದ್ರೆ ಭಯ ಬರ್ತದೆ. ಆದರೆ ನಾವು ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಯಾರು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಈಗ ಅವರೇ ಹೆದರಿ ಓಡಿ ಹೋಗೋದಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಅವರು. ಜೆಟ್ ಪ್ಲೇನ್ ಅಂತ ಇನ್ನೇನೇನೋ ರೆಡಿ ಮಾಡ್ಕೊಂಡು ಓಡಿ ಹೋಗ್ತಾ ಇದ್ದಾರೆ ಅವರು. ನಡೆದಾಡುವ ದೇವರು ಅಂತ ಹೆಸರು ತಗೊಂಡವರು ಓಡಿ ಹೋಗ್ತಾ ಇದ್ದಾರೆ. ಹೀಗಾಗಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಬಲಿಷ್ಠವಾದಂಥ ಹೋರಾಟ. ಸರ್, ಅವರು ನಾವು ದೇವಸ್ಥಾನಕ್ಕೆ ಹೋದಾಗ ಅವರ ವರ್ತನೆಗಳು ಭಾರಿ ರೊಪ್ಪ ತಪ್ಪಾಗಿರ್ತಾವೆ ಸರ್. ಅನ್ಸಿದ್ಯಾ ನಿಮಗೆ? ಆ ಥರ ಏನಾದರೂ ಅನುಭವ ಆಗಿದೆಯಾ? ಆದರೆ ಭಕ್ತ ಮತ್ತು ದೇವರ ಮಧ್ಯೆ ಇವರು ಯಾರು ಸರ್ ಮಧ್ಯವರ್ತಿಗಳು? ಕರೆಕ್ಟ್. ಅಲ್ಲ, BC ಟ್ರಸ್ಟ್ ಅಲ್ಲ, ಮಧ್ಯವರ್ತಿಗೆ ಏಜೆಂಟ್ ಅವರು. BC ಟ್ರಸ್ಟ್ ಅಂದ್ರೆ ಏಜೆಂಟ್ ಅವರು, BC ಏಜೆಂಟ್ ಅವರು. ದೇವರಿಗೆ ಏಜೆಂಟ್, ಬಡ್ಡಿ ದಂಧೆ ಮಾಡೋ ಏಜೆಂಟು. ಇದರಲ್ಲಿನೂ ದೇವ್ರನ್ನ ಇಟ್ಕೊಂಡು ಅವ್ರು ಹೇಳ್ತಾರೆ. ವೀರೇಂದ್ರ ಜೈನ್ ಅವರು ಒಂದ್ಸಾರಿ ಹೇಳಿದ್ರಂತೆ, ಒಬ್ರು ಈ ಥರ ಬಂದಾಗ, ನಾನು ಎಡಗೈಯಲ್ಲಿ ಧರ್ಮ ಮಾಡ್ತೀನಿ, ಬಲಗೈಯಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾರಂತವ್ರು. ಅಂದರೆ ಹಿಂದೂ ದೇವಸ್ಥಾನವನ್ನು ಮಂಜುನಾಥ ಸ್ವಾಮಿಯನ್ನು ಮುಂದಿಟ್ಟುಕೊಂಡು ಬಿಸ್ನೆಸ್ ಮಾಡುವಂಥವ್ರು ಅವರು ಮನೆಯಲ್ಲಿನೇ ಮಂಜುನಾಥ ಸ್ವಾಮಿ ಫೋಟೋ ಇಲ್ಲ. ಮಂಜುನಾಥನನ್ನು ಅವರು ಆರಾಧ್ಯ ದೈವ ಅಲ್ಲವೇ ಅಲ್ಲ. ಅವರು ಬರೀ ನೋಡಿದಿರಲ್ಲ. ನೋಡಿದ್ದಕ್ಕೆ ಮಂಜುನಾಥ ಸ್ವಾಮಿ ಫೋಟೋ ಇಲ್ಲಲ್ಲೇ ಅವರಿಗೆ. ಹೌದು, ನಾಳೆಯಿಂದ ಇಡ್ಬೋದು ನೀವು ಹೇಳಿದ್ರಲ್ಲ ಈಗ. ಆಮೇಲೆ ನಿಮ್ಮ ಹೋರಾಟ ಮುಂದುವರಿದೆ ಸರ್. ತಿಮ್ಮರೋಡ ಸರ್, ನೀವು ಹುಲಿ, ನಮ್ಮ ರಾಜ್ಯದ ಹುಲಿ ಸರ್ ನೀವು. ನಾವೆಲ್ಲ ಹುಲಿಗಳೇ ಈಗ. ಸರಿ ಸರಿ ಸರ್, ತುಂಬಾ ಧನ್ಯವಾದ ಫೋನ್ ಮಾಡಿದ್ದಾರೆ. ಮತ್ತೊಂದರಂತರ ಕಾನೂನು ತಜ್ಞರಿಂದ ಈ ಹೋರಾಟ ಭಾರಿ ಯಶಸ್ವಿಯಾಗಿ ನಡೆದಿದೆ ಸರ್. ಇರಲಿ, ಇದು ಇಡೀ ಟೀಮ್ ವರ್ಕ್. ಇದು ಇಡೀ ಲಕ್ಷಾಂತರ ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ, ಎಲ್ಲರ ಎಫರ್ಟ್ ಇದೆ. ನಿಮ್ಮ ಸಹಕಾರ ಇರಲಿ, ಒಂದು ಬೆಂಬಲ ಇರಲಿ. ಥ್ಯಾಂಕ್ ಯು. ಆಯ್ತು ಆಯ್ತು ಸರ್, ನಾವು ಮುಂದುವರಿದೆ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಅಂದರೆ ಇನ್ನೊಂದು ಸರ್, ಅಲ್ಲ, ಒಂದು ಸ್ವಲ್ಪ ಕಾಲ್ಸ್ ಇದನ್ನು ಮಾಡಿ, ಕೆಲವೊಂದು ಕ್ಲಾರಿಫಿಕೇಶನ್. ಅಲ್ಲ, ರಿಪೀಟೆಡ್ ಕ್ವಶನ್ ಏನಿದೆ. ಲಾಸ್ಟ್ ಕ್ವಶನ್. ಹಾಂ, ಹೇಳಿ. ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಲೈವ್ ಯೂಟ್ಯೂಬ್ ಲೈವ್ ಸರ್. ಹೌದೌದು ಸರ್, ನಾನು ಯಾದಗಿರಿ ಡಿಸ್ಟ್ರಿಕ್ಟ್ ಮಾತಾಡೋದು ಸರ್. ಹಾಂ ಸರ್, ನಿಮ್ಮ ಮಾಡ್ತಕ್ಕಂಥ ಹೋರಾಟಕ್ಕೆ ನಮ್ದು ಸರ್ 2,000 ಸರ್. ಥ್ಯಾಂಕ್ ಯು, ಧನ್ಯವಾದ ಸರ್. ಯಾದಗಿರಿ ಒಳಗೆ ಯಾವ ಊರಪ್ಪ? ಸರ್, ಯಾದಗಿರಿ ಡಿಸ್ಟ್ರಿಕ್ಟ್ ಹಳ್ಳಿ ಬರ್ತದೆ. ಯಾವ ತಾಲೂಕು? ಶಾಪುರ ತಾಲೂಕು ಸರ್. ಶಾಪುರ. ಆಯ್ತು ಸರ್, ಇಷ್ಟೆಲ್ಲ ಇವರು ಮಾತಾಡ್ತಾರೆ ಧರ್ಮಸ್ಥಳದ ಬಗ್ಗೆ. ಹಿಂದೂಗಳು ಸತ್ರೆ ಅದು ಇವರಿಗೆ ಇಷ್ಟೊಂದು ಒಟ್ಟು ಯಾಕ್ತಾರೆ ಇವರು. ಸತ್ತಿರೋದು ಕರೆಕ್ಟ್ ನೀವು ಹೇಳೋದು. ಸತ್ತಿರೋದೆಲ್ಲ ಹಿಂದೂಗಳೇ. ಸತ್ತಿರೋದುಗಳೆಲ್ಲ ಭಕ್ತಾದಿಗಳು. ಬರೀ ಹಿಂದೂದಿಗಳಲ್ಲ, ಭಕ್ತಾದಿಗಳು. ನಿನ್ನೆ ಮೊನ್ನೆ ಏನು ಅಸ್ಥಿ ಪಂಜರ ಸಿಕ್ಕಿದೆ, ಅವರೆಲ್ಲ ಹಿಂದೂಗಳ ಹೆಣ್ಮಕ್ಳವರು.
ಸರ್ ನಿಮ್ಮ ಬಗ್ಗೆ ಗೊತ್ತು ಸರ್, ನಮ್ಮ ಮಟನ್ ಸರ್, ನೀವು ಅಡ್ರಾಮಿಗೆ ಪಿ ಎಸ್ ಇದೆ, ನಿಮ್ಮ ಬಗ್ಗೆ ಗೊತ್ತು ಸರ್ ನಿಮಗೆ. ಥ್ಯಾಂಕ್ ಯು. ಹಲೋ ಹಲೋ ಹೇಳಿ. ಕೇಳ್ತಾ ಇದೆ ಹೇಳಿ ಸರ್. ಸರ್ ಈ ಬೋಳಿ ಮಕ್ಕಳು ಮಾತಾಡ್ತಾರೆ, ಅವ್ರ ಮನೆ ಹೆಂಡತಿಗೆ, ಅವ್ರ ತಾಯಿಗೆ, ಅವ್ರ ಮಗಳಿಗೆ ಅತ್ಯಾಚಾರ ಆದ್ರೆ ಇವ್ರು ಮಾತಾಡ್ತಾರ ಸರ್. ಇವರು ಅವ್ರ ತಂಗಿಗೆ ಜನಗಳೇ ಕೇಳ್ಬೇಕು, ನಿಮ್ಮಂತ ಜನಗಳೇ ಇವತ್ತು ಕೇಳ್ಬೇಕದ ಬಗ್ಗೆ. ನಿಮ್ಮಂತ ಜನಗಳೇ ಈ ಪ್ರಶ್ನೆ ಕೇಳ್ಬೇಕು ಅವರಿಗೆ. ಸರ್ ಆ ಬೋಳಿ ಮಕ್ಕಳು ಮಾತಾಡೋದು ಬುದ್ಧಿ ಇರಲಿಲ್ಲ ಸರ್. ಅವನು ಒಬ್ಬನು ಹೇಳ್ತಾನೆ, ಯಾವನು ಅವನನ್ನು ಕೇಶವ ಗೌಡ ಅಂತ ಅಧ್ಯಕ್ಷೆ ಭೀಮನು ಚಿನ್ನ ಕರೀತಾನಂತ, ಚಿನ್ನ ಕರಿ ಆ ಬೋಳಿ ಮಕ್ಕಳು ಅವ್ರು ಸರ್ ಅವ್ರು ನಾವೊಂದು ಕೈವಾಡಿದೆ ಸರ್, ಅವನು ಅಷ್ಟೊಂದು ಇದು ಮಾಡ್ತಾನಂತ ಅವನು ಅದ್ರಲ್ಲಿ ಶಾಮಿಲ್ ಅದ ಸರ್. 100%. 100ಕ್ಕೂ 100 ನೀವು ಹೇಳಿದ್ದು ಸತ್ಯ ಇದೆ. ಅಲ್ಲ ಈಗ ನಾವು 100% ಅವನು ಲೈವ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಬಂದು ಮಾತಾಡ್ತಾನೆ ಸರ್. ಅವನು ಒಂದು 20 ನಿದ್ದೆ ಮಾಡ್ತಾ ಇಲ್ಲ. ಅವನು 100% ಅದ್ರ ಶಾಮಿಲ್ ಅಂತ ಸರ್. ಅವ್ನು ಪೊಲೀಸ್ ತನಿಖೆಯಲ್ಲಿ 100 ಅವ್ನು ಅರೆಸ್ಟ್ ಆದ್ರೆ ಪಕ್ಕ ಅವ್ರು ಬಯಲಿಗೆ ಬರ್ತಾರೆ. ಅವನು ಇರ್ಲಿ, ಅವ್ರಿಗೆ ಬೈಯೋದೇನು ಬೇಡ, ಕೆಟ್ಟದಾಗಿ ಅವ್ರ ತಾಯಿಗೆ ಬಂದೀಗ ಅವ್ರ ಮನೆಯವ್ರಿಗೂ ಹಂಗೆ ಆಗೋದು ಬೇಡ. ತನಿಖೆ ನಡೆದಿದೆ ಸರ್, ಅದಕ್ಕೆ ಸಪೋರ್ಟ್ ಕೊಡಬೇಕು. ಈ ಗೋಳಿ ಮಕ್ಕಳು ಅವ್ರ ಹೆಂಡತಿಗೆ ಅವ್ರ ತಂಗಿ ಆಗ್ತದ ಮನೆಯಲ್ಲಿ ಹೆಣ್ಮಕ್ಳಾದ್ರೆ ಸರ್ ಅತ್ಯಾಚಾರ ಈ ಗೋಳಿ ಮಕ್ಕಳು ಮಾತಾಡ್ತಾರೆ ಸರ್. ನೋಡಿ, ಯಾರ ಮನೆ ಹೆಣ್ಮಕ್ಳಿಗೂ ಕೂಡ ಅತ್ಯಾಚಾರ ಆಗೋದು ಬೇಡ, ನಾವು ಯಾರಿಗೂ ಬೈಯೋದು ಬೇಡ. ನಮ್ಮ ಹಿಂದೆ ಸೌಜನ್ಯ ಶಕ್ತಿ ಇದೆ. ಎಲ್ಲರ ಮನೆ ಹೆಣ್ಮಕ್ಳು ಅಂದ್ರೆ ಒಂದೇ ಸರ್. ಹೌದು, ಖಂಡಿತ. ತಾಯಿ ಅಂದ್ರೆ ತಾಯಿ ಅದು ಸರ್. ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಸಂಪೂರ್ಣ. ನಾನೊಬ್ಬ ಹಿಂದೂವಾಗಿ ಪಕ್ಕ ನಾನು ಪಕ್ಕ ಹಿಂದೂ ಸರ್. ಓಕೆ ಸರ್, ಓಕೆ. ಇದು ಲಾಸ್ಟ್ ಕಾಲ್. ನಮ್ಮ ಬೆಂಬಲ ಇದೆ ಸರ್. ನಿಮ್ಮ ಬೆಂಬಲ ನೀವು ಏನಿಟ್ಟ ನೀವು ಏನ್ ಮಾಡಿದ್ರೆ ನಿಮ್ಮ ಬೆಂಬಲ ನಾವು ನಿಮ್ದೇನಿರುತ್ತೆ ಸರ್. ಹೋರಾಟ ಯಾವ ಏನಂದ್ರೆ ಸರ್ ಹಿಂಜರಿಬೇಡಿ ನಿಮಗೆ. ಖಂಡಿತ. ಆಮೇಲೆ ನಂದೊಂದು ಪ್ರಶ್ನೆ ಇದೆ ತಮಗೆ ಎಲ್ಲರಿಗೂ ಕೂಡ. ಈ ಅತ್ಯಾಚಾರಿಗಳಿಗೆ ಶಿಕ್ಷೆ ಆದ್ರೆ ಈ ಶವಗಳನ್ನು ಮೇಲೆ ಎತ್ತಿದ್ರೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಆಗತ್ತೇನಪ್ಪ? ಯಾಕಾಗುತ್ತೆ ಸರ್? ಸತ್ತವ್ರು ಹಿಂದೂಗಳ ಯಾರು ಸರ್ ಸತ್ತವರು? ಸರಿ, ಧನ್ಯವಾದಗಳು. ಸರಿ ಸರ್, ಓಕೆ ಸರ್. ಅಂದರೆ ನೋಡಿ ಸರ್, ಈಗ ಒಂದೆರಡು ರಿಪೀಟೆಡ್ ಕ್ವಶನ್ಸ್ ಇದೆ ಹೇಳಿದರು. ಟಿ ವಿ ಚಾನಲ್ನಲ್ಲಿ, ಒಂದು ಸುವರ್ಣ ಚಾನಲ್ನಲ್ಲಿ ಪದೇ ಹೇಳ್ತಾ ಇದ್ದಾರೆ, ಸಮೀರ್ ಕರೆದ್ವಿ, ಗಿರೀಶ್ ಮಟ್ಟಣ್ಣ ಅವ್ರಿಗೆ ಕರೆದ್ವಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಕರೆದ್ವಿ. ನಾವು ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ದುರಹಂಕಾರ ಅಲ್ಲ, ಆದರೆ ಅಲ್ಲಿ ಇರ್ತಕ್ಕಂಥವರು ನಡ್ಕೊಳ್ತಾ ಇರೋದು, ಸುಳ್ಳು ಪ್ರೊಪಗಂಡ ಮಾಡ್ತಾ ಇರೋದು ನೋಡಿದರೆ, ಆನಂತರ ಸೌಜನ್ಯ ಪ್ರಕರಣವನ್ನು ಯಾವ ರೀತಿ ದಾರಿ ತಪ್ಪಿಸಿದರು. ಇವತ್ತು ಮಾಧ್ಯಮ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದರೆ, ನಾವು ಎಲ್ರಿಗೂ ಬೈತಾ ಇಲ್ಲ, ಅದರ ಅರ್ಥ ನಾವು ಚಾನಲ್ ಜೊತೆಗೆ ದ್ವೇಷ ಇದೆ ಅಂತಲ್ಲ. ಅಲ್ಲಿರ್ತಕ್ಕಂಥ ಒಬ್ಬರು ಇಬ್ಬರು ಅವರು ಸ್ವಂತಿಗೆ ಮಾರ್ಕೊಂಡು ಬಿಟ್ಟಿದ್ದಾರೆ. ಅವ್ರು ಏನು ಮಾಡ್ತಾರೆ, ನಾವು ಹೋದರೆ ನೋಡಿ ಗಿರೀಶ್ ಮಟ್ಟಣ್ಣ ಅವ್ರು ಕಳಿಸಿದ್ವಿ, ಸಮೀರ್ ಕಳಿಸಿದ್ವಿ, ಹೆಂಗೆ ಅವಮಾನ ಮಾಡಿದ್ವಿ ನೋಡಿ ಅಂತೇಳಿ ಅವ್ರಿಗೆ ಬೇಕಾದಂಗೆ ತಕ್ಕಂಗೆ ನ್ಯಾರೇಷನ್ನು, ಎಡಿಟು, ಕಟ್ಟು, ಪೇಸ್ಟು ಮಾಡಿ ಏನು ಮಾಡ್ತಾರೆ, ದಂಧೆ ಮಾಡ್ಕೋತಾರೆ. ಯಾರ್ದೋ ಆಮಿಷಕ್ಕೆ, ಯಾರ್ದೋ ಚಟ್ಟಕ್ಕೆ ನಾವು ನಮ್ಮನ್ನು ಉಪಯೋಗಿಸ್ಕೊಳ್ಳೋದು ಬೇಡ. ನಮಗೆ ನಮ್ಮದೇ ಆದಂತಹ ಯೂಟ್ಯೂಬ್ಗಳು ನಮ್ಮದು ಅಂತ ಹೇಳಿದ್ರೆ ನಿಷ್ಠಾವಂತವಾಗಿ ಪ್ರಸಾರ ಮಾಡುವಂಥ ಯೂಟ್ಯೂಬ್, ಸಮಾಜಕ್ಕೆ ಪ್ರತಿಬಿಂಬಿಸುವಂತ ಯೂಟ್ಯೂಬ್ಗಳಿದ್ದಾವೆ, ವಾಟ್ಸಪ್, ಫೇಸ್ಬುಕ್ಗಳು. ಮೊದಲನೇ ದಿನದಿಂದಲೂ ಕೂಡ ಹೋರಾಟವನ್ನು ಗಟ್ಟಿಯಾಗಿ ನಿಲ್ಲಿಸ್ಕೊಂಡಿದ್ದು ಯೂಟ್ಯೂಬ್ಗಳು. ಇಟ್ಸ್ ಯೂಟ್ಯೂಬ್ ಮಾಡಿದಂಥ ಒಂದು ರೆವಲ್ಯೂಷನ್. ನಾನು ಅವಾಗಲೇ ಹೇಳಿದ್ದೆ 2 ವರ್ಷದಿಂದ, ಒಂದು ದಿನ ಇಡೀ ಜಗತ್ತು ನೋಡುತ್ತೆ ಕರ್ನಾಟಕದ ಯೂಟ್ಯೂಬ್ ಮಾಧ್ಯಮಗಳು ಸೌಜನ್ಯ ಹೋರಾಟದಲ್ಲಿ ಮಾಡಿದಂತಹ ರೆವಲ್ಯೂಷನ್, ಕ್ರಾಂತಿ ಅಂತ. ನಮ್ಮ ರೈಟ್ ನ್ಯೂಸ್ನಲ್ಲಿ ಕೂಡ ನಮ್ಗೆ ಹೇಳ್ತಾ ಇದ್ರು, ಇಟ್ಸ್ ಅ ಯೂಟ್ಯೂಬ್ ರೆವಲ್ಯೂಷನ್. ಹೀಗಾಗಿ ನಾವು ಬೇರೆ ಚಾನಲ್ ನಮ್ಗೆ ಹೋಗ್ಬೇಕಂತೇನಿಲ್ಲ, ಅವರ ಅಂಶಕ್ಕೋಸ್ಕರ ನಮ್ಮನ್ನು ಕರೀತಾರೆ. ಅವರು ಎಷ್ಟು ಜನ ಈ ಅತ್ಯಾಚಾರಿಗಳ ಪರ ನಿಂತು ಮಾತಾಡ್ತಾರೋ ಅಷ್ಟು ಯೂಟ್ಯೂಬ್ಗಳು ಇವತ್ತು ನಮ್ಮ ಜೊತೆ ಜಾತಿ ನೋಡಿ ಈ ಥರ ಮಾತಾಡಬಾರ್ದು ಅಂತ ಕ್ವಿಂಟಲ್ ಗಟ್ಟಲೆ ನೋಟಿಸ್ ಕಳಿಸಿದ್ರು. ಆದರೆ ಇವತ್ತು ಮೊದಲು 4-5 ಯೂಟ್ಯೂಬ್ ಇದ್ದು, ಆಮೇಲೆ ಒಂದು 10 ಯೂಟ್ಯೂಬ್ ಬಂದು, ಇವತ್ತು 100ಕ್ಕಿಂತ ಜಾಸ್ತಿ ಯೂಟ್ಯೂಬು, ಇಂಟರ್ನ್ಯಾಷನಲ್ ಟಿ ವಿ ಚಾನಲ್, ನ್ಯಾಷನಲ್ ಟಿ ವಿ ಚಾನಲ್ಸ್ ಇವತ್ತು ಬಂದು ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಬಂದಿದೆ. ಅದು ಸೌಜನ್ಯಾಳ ಶಕ್ತಿ, ಅದು ಗೊತ್ತಿರಲಿ, ಅದು ಎಲ್ರಿಗೂ ಕೂಡ ಗೊತ್ತಿರಲಿ. ಕೆಲವೊಂದಿಷ್ಟು ಕ್ಲಾರಿಫಿಕೇಷನ್ ನಾನು ಆಲ್ರೆಡಿ ಬೇರೆ ನಮ್ಮ ಯೂಟ್ಯೂಬರ್ನಲ್ಲಿ ಹೇಳಿದ್ದೇನೆ. ಪಂಚಾಯತಿಂದ್ರ ಅಂತ ಹೇಳಿದರು, ಪಂಚಾಯತಿಂದ್ರ ಹುತ್ತಾಕಿದ್ದೀವಿ ಅಂತೇಳಿ. ನಿನ್ನೆ ಸಿಕ್ಕಂಥ ಜಾಗ ಎಲ್ಲಿ? ಬೆಟ್ಟದ ತುದಿಯಲ್ಲಿ ರಿಸರ್ವ್ ಫಾರೆಸ್ಟ್. ಪಂಚಾಯತಿದವ್ರು ಹೆಂಗೆ ಅಲ್ಲಿವರೆಗೆ ಹೋದರು. ಆನಂತರ ನೇತ್ರಾವತಿ ಹೊಳಿ ಒಳಗೆ ಹಾರ್ತಾರೆ,
ಆತ್ಮಹತ್ಯೆ ಮಾಡ್ಕೋತಾರೆ, ಆಯ್ತಪ್ಪ ನಾವು ಇಲ್ಲ ಅಂತ ಹೇಳಲ್ಲ, ಆತ್ಮಹತ್ಯೆನೂ ಮಾಡ್ಕೋತಾರೆ. ನೇತ್ರಾವತಿ ನದಿ ಒಳಗೆ ಹಾರಿ ಬಿದ್ದು ಸತ್ತರೆ 100 ಅಡಿ ಎತ್ತರದ ಬೆಟ್ಟದ ಮೇಲೆ ಹೆಂಗೆ ಹೆಣ ಬಿದ್ದು? ಆನಂತರ ಇನ್ನೊಂದು ಹೇಳೋದೇನಂತ ಹೇಳಿದರೆ UDR ಇದನ್ನು ನಾನು ಒಳ್ಳೆ ಬೆಳವಣಿಗೆ ಸರ್, ಇವತ್ತಿನ ಬೆಳವಣಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ. ಇವತ್ತು ಏನು 6ನೇ ಪಾಯಿಂಟ್ನಲ್ಲಿ ಶವ ಸಿಕ್ಕಿದೆ, ಆ ಶವದ UDR ಪ್ರಕರಣ ಇವತ್ತು ದಾಖಲಾಗಿದೆ ಅಂಥೇಳಿ ಮಾನ್ಯ SP ಅರುಣ್ ಸಾಹೇಬರು, ದಕ್ಷಿಣ ಕನ್ನಡ ಜಿಲ್ಲೆ SP ಅವರು ಅನೌನ್ಸ್ ಮಾಡಿದ್ದಾರೆ. ಥ್ಯಾಂಕ್ಸ್ SP ಸರ್. ನೋಡಿ UDR ಆಗಿಲ್ಲ, ಅದು ಇವ್ರು ಹೇಳ್ತಾರೆ UDR ಆಗಿದ್ದು. UDR ಆದರೆ ಪೋಸ್ಟ್ ಮಾರ್ಟಮ್ ಆಗೇ ಆಗ್ತದೆ. UDR ಅನ್ಯಾಚುರಲ್ ಡೆತ್ ರಿಪೋರ್ಟ್ ರಿಜಿಸ್ಟರ್ ಆದರೆ ದಾಖಲೆಯಲ್ಲಿ ಇರಬೇಕು, ಪೊಲೀಸ್ ಸ್ಟೇಷನ್ ದಾಖಲೆ, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ದಾಖಲೆಯಲ್ಲಿ ಇರಬೇಕು. ದಯವಿಟ್ಟು ಎಲ್ಲರೂ ಕೇಳ್ರಪ್ಪ, ಅದು UDR ಆಗಿದ್ದು ಅದನ್ನು ನಾವೇ ಹೂತಾಕಿದ್ದು ಅಂತ ಹೇಳ್ತಾರಲ್ಲ, ಅದರದ್ದು ಇವತ್ತು UDR ದಾಖಲಾಗಿದೆ ಅಂದರೆ ಹಿಂದೆ ಅನಾಮತ್ತಾಗಿ ಹೂತಿದ್ದು ಅಂಥೇಳಿ ಸ್ವತಃ ಪೊಲೀಸ್ ಇಲಾಖೆ ಒಪ್ಪಿಕೊಂಡಿದೆ. ಅದಕ್ಕಾಗಿ ಇವತ್ತು UDR ದಾಖಲಾಗಿದೆ. ಇದರ ಅರ್ಥ ಅಕ್ರಮವಾಗಿ ಹೂತಿಟ್ಟಂಥ ಶವ ಅದು ಆಗಿತ್ತು ಅಂಥೇಳಿ ಪ್ರಾಥಮಿಕ ಹಂತದಲ್ಲಿನೇ ಪ್ರೂವ್ ಆಗಿದೆ. ಇನ್ನೇನು ವಿಟ್ನೆಸ್ ಬೇಕು? ಇನ್ನೇನು ವಿಟ್ನೆಸ್ ಬೇಕು? ಇದು ವಿಟ್ನೆಸ್ ಅಲ್ವಾ ಇದು? ಎಂತ ವಿಟ್ನೆಸ್ ಬೇಕು? ಅರ್ಥ ಮಾಡೋರು ಅರ್ಥ ಮಾಡ್ಕೋತಾರೆ, ಅರ್ಥ ಮಾಡೋರು ಅರ್ಥ ಆಗ್ತದೆ. ಅದೇ ಸುಳ್ಳು ಹೇಳೋರಿಗೆ ನಾವು ನಂಬ್ಸಕ್ಕಾಗಲ್ಲ, ಸರ್ಕಾರಿ ಸುಳ್ಳು ಹೇಳೋರಿಗೆ ನಾವು ನಂಬ್ಸಕ್ಕಾಗಲ್ಲ, ಇನ್ನೊಬ್ಬರನ್ನ ಯಾರನ್ನೂ ನಾವು ನಂಬ್ಸೋದಂಥ ಕೆಲಸನೂ ಮಾಡಲ್ಲ. ಸೊ ದಯವಿಟ್ಟು ರೆಗ್ಯುಲರ್ ಆಗಿ ಮತ್ತೇನಾದರೂ ರಿಪೀಟೆಡ್ ಕ್ವಶನ್ಸ್ ಇದೆಯಾ? ಓಕೆ ಓಕೆ, ರಿಪೀಟೆಡ್ ಕ್ವಶನ್ಸ್ ಇದ್ದರೆ ಬರೆದು ಕೊಟ್ಬಿಡಿ. ಆನಂತರ ಈಗ ಸರ್, ಆನಂತರ ಇನ್ನೊಂದು, ಮಹಾಬಳ ಶೆಟ್ಟಿ ಅನ್ನುವಂಥ ಮಹಾಶಯರು ಬಂದು ಹೇಳ್ತಾ ಇದ್ದಾರೆ TV ಚಾನಲ್ನಲ್ಲಿ, ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದ್ದೆ ಅಂತ ಹೇಳ್ತಾರಲ್ಲ. ಮಹಾಬಳ ಶೆಟ್ರೆ, ತಾವು ದೊಡ್ಡವರು, ಪೋಸ್ಟ್ ಮಾರ್ಟಮ್ ಮಾತ್ರ ಅಲ್ಲ, ಒಂದು ಘನವೆತ್ತ ಪೋಸ್ಟ್ನಲ್ಲಿ ಇರುವಂಥವರು ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ನಿನ್ನೆ ಸಿಕ್ಕಂಥ 100 ಅಡಿಯ ಮೇಲೆ 4 ಶವಗಳು, ಅದರಲ್ಲಿ ಹೆಣ್ಮಕ್ಳು ಕೂಡ ಶವ ಇದೆ. ಮಹಾಬಳ ಶೆಟ್ರೆ, ನೀವು ಯಾವಾಗ 100 ಅಡಿ ಹತ್ತಿದ್ರಿ? ನಿನ್ನೆ 4-5 ಜನ ಪೊಲೀಸರು ಜಾರಿ ಬಿದ್ದಿದ್ದಾರೆ. ಪೊಲೀಸರು ಅಂದರೆ ಸಿಬ್ಬಂದಿಗಳು, ಅಲ್ಲಿ ಹೋಗ್ಬೇಕಾದ್ರೆ ಸಿಬ್ಬಂದಿಗಳು ಜಾರಿ ಬಿದ್ದಿದ್ದಾರೆ. ಈ ಮಹಾಬಳ ಶೆಟ್ರು ಯಾವಾಗ ಹೆಣ ಎತ್ಕೊಂಡು ಹೋದರು? ಯಾವಾಗ ಹತ್ಕೊಂಡು ಹೋಗಿ ಅವರು ಪೋಸ್ಟ್ ಮಾರ್ಟಮ್ ಮಾಡಿದರು? ಯಾಕೆ ಈ ಥರ ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ? ವಕೀಲರ ಒಂದು ಡಾಕ್ಟರ್ಗಳ ಹುದ್ದೆಗೆ ಅವಮಾನ ಇದೆಲ್ಲ, ಅವಮಾನ. ನೋಡಿ, ಇಡೀ ನಮ್ಮ ಅಡ್ವೊಕೇಟ್ ಏನಿದೆ ನಿಜವಾಗ್ಲೂ ನಾವು ಮೆಚ್ಚಬೇಕು ಸರ್. ಒಂದು ಇಡೀ ಅಡ್ವೊಕೇಟ್ ತಂಡ ಮತ್ತು ಬೆಂಗಳೂರಿನಲ್ಲಿನೂ ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿನೂ ಅಡ್ವೊಕೇಟ್ ಮಾತಾಡ್ತಾ ಇದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅವ್ರು ಯಾವುದೇ ಪಂಥದವರು ಇರ್ಬೋದು, ಎಡಪಂಥೀಯ, ಬಲಪಂಥೀಯ, ಪ್ರಗತಿಪರ, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಲೆಫ್ಟ್ ರೈಟ್ ಯಾವುದಿಲ್ಲ ನಮ್ಮ ಹತ್ರ, ಸ್ಟ್ರೈಟ್ ಮಾತ್ರ. ಮೊದಲೇ ನಾನು ಇದರಲ್ಲಿ ಹೇಳಿದ್ದೆ ಸರ್, ಏನೋ ಸೆಪ್ಟೆಂಬರ್ 3ನೇ ತಾರೀಕಿಗೆ ಬೆಳ್ತಂಗಡಿಯಲ್ಲಿ ಬಂದಾಗ, ವಿ ಆರ್ ನಾಟ್ ರೈಟಿಸ್ಟ್, ನಾಟ್ ಲೆಫ್ಟಿಸ್ಟ್, ವಿ ಆರ್ ಅಗೇನ್ಸ್ಟ್ ರೇಪಿಸ್ಟ್. ರೈಟಿಸ್ಟು ಅಲ್ಲ, ಲೆಫ್ಟಿಸ್ಟು ಅಲ್ಲ, ರೇಪಿಸ್ಟ್ಗಳ ವಿರುದ್ಧ ನಾವು ಅಗೇನ್ಸ್ಟ್ ಆಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತೊಂದು ಸರ್, ಈಗ 12 ಪಾಯಿಂಟ್ 13 ಪಾಯಿಂಟ್ 12 ಪಾಯಿಂಟ್ ಆಗಿದೆ ಈಗ ಅಂಕಿ ಅಂಶವನ್ನೆಲ್ಲ ಕೆಲವರು ಚರ್ಚೆ ಮಾಡಿ ಅದರಲ್ಲಿ ಏನು ಸಿಗ್ಲಿಲ್ಲ. ನಮ್ಗೆ ಅದ್ರ ಬಗ್ಗೆ ಸೌಜನ್ಯ ಹೋರಾಟಕ್ಕೆ ತಲೆಬಿಸಿ ಇಲ್ಲ. ಈಗ ನಾವು ಸಂತೋಷದಲ್ಲಿದ್ದೇವೆ. ಏನು ಸಿಕ್ಕಿದ, ಏನು ಬಿಟ್ಟಿದ, ಮುಂದಿನ ದಿನಗಳಲ್ಲಿ SIT ದಾಖಲೆ ತಂದು ತೋರಿಸ್ತದೆ. ತಲೆಬಿಸಿ ಅಲ್ಲ. ಈಗ ಏನಂತ ಹೇಳಿದ್ರೆ ನೋಡಿ, ಅದೊಂದು ದೊಡ್ಡ ಯಕ್ಷ ಪ್ರಶ್ನೆಯನ್ನು ಮುಂದಿಡ್ತಾರೆ, ಎಷ್ಟು ಸಿಕ್ಕು ಅಂತೇಳಿ. ಈಗ ಒಂದು 100 ನಿನ್ನೆ ಇದರಲ್ಲಿ 130 ಮೂಳೆಏನೋ ಸಿಕ್ಕುವಂತೆ ಅಲ್ಲ, ನ್ಯೂಸ್ 18ನಲ್ಲಿ 180ಕ್ಕಿಂತ ಅಧಿಕ ಬರ್ತದೆ. ಈಗ ಏನಾಗುತ್ತೆ, FSL ನಲ್ಲಿ DNA ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಯಾರ್ದು ಮೂಳೆ ಅಂದ್ರೆ, ಒಂದು ವೇಳೆ ಮೂಳೆನಲ್ಲಿ DNA ಡಿಫ್ರೆನ್ಸ್ ಎಷ್ಟು ಇದ್ರೆ ಸೊ ಅದು ಬೇರೆ ದೇಹ ಅಂತ. ಒಂದೇ DNA ಐತೆ ಅಂತ ಹೇಳಿದ್ರೆ, DNA ಮ್ಯಾಚ್ ಆದರೆ ಇಟ್ ಬಿಲಾಂಗ್ಸ್ ಟು ದ ಸೇಮ್ ಪರ್ಸನ್, ಮೇ ಬಿ ಮೇಲ್ ಆರ್ ಫಿಮೇಲ್. ಹೀಗಾಗಿ ನಿನ್ನೆ ನಮಗೆ ಅದು 4-5 ಅಂತ ಹೇಳ್ತಾರೆ. ಬಟ್ ಎನಿಥಿಂಗ್ ಏನೇ ಇದ್ರು ಕೂಡ ಅದನ್ನ FSL ನವರೇ ಹೇಳಬೇಕು. 4-5 ಇಲ್ಲ, ಒಂದೇ ಇರಲಿ, ನಮಗೇನು ತಲೆಬಿಸಿ ಇಲ್ಲ, ಸಿಕ್ಕಿದೆ ಅಲ್ವಾ. ಆದರೆ ನಾವು ಅದು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ, ನಮಗೆ ಅದು ಸಂತೋಷದ ವಿಷಯ ಅಲ್ಲ, ಖುಷಿ ನಾವು ಪಡೋದಲ್ಲ. ಅವು ಸೂತಕದ ಹೋರಾಟ. ಇದು ನಾವು ಸತ್ತಂಥವರ ಮನೆಯವರ ಜಾಗದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಬೇಕೇ ಹೊರತು
ನಾವು ಇಲ್ಲಿ ರಿಯಾಲಿಟಿ ಶೋ ನಡೆಸ್ತಾ ಇಲ್ಲ. ಅವ್ರೇನೋ ರಿಯಾಲಿಟಿ ಶೋ ನಡೆಸ್ತಂಗೆ ಮಾಡ್ತಾ ಇದ್ದಾರೆ. ಅಗದಿ ಏನೋ ಸಿಕ್ಕಾಪಟ್ಟೆ ಆಲ್ರೆಡಿ ನಾವು ಘೋಷಣೆ ಮಾಡಿದ್ವಲ್ಲ, ಅಲ್ಲಿ ಸತ್ತಂತವರೆಗೆ ಕಾಶಿಗೆ ಕೊಂಡೋಗಿ ಅಲ್ಲಿಯ ಪವಿತ್ರ ನದಿಯಲ್ಲಿ ಅದನ್ನು ನಾವು ವಿಸರ್ಜನೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಮೊದಲೇ ಹೇಳಿದ್ದೇವೆ. ಅದಕ್ಕೆ ಬೇಕಾದಾಗಿ ನ್ಯೂಸ್ ಕೆಲವು ಕಡೆಗಳಲ್ಲಿ ಹೇಳಿದ್ರಿ, ಏನೋ ಅಪಿದವತ್ತು ಇದು ಮಾಡಿ ಅದಕ್ಕೆ ಏನೋ ಕೊಡ್ತೇವೆ ಅಂತೇಳಿ. ನಿಮ್ಗೆ ಎಷ್ಟು ಟೆಸ್ಟಿಗೆ ಬೇಕಾದನ್ನು ಇಟ್ಟು ಬಾಕಿದ್ದನ್ನು ಅದಕ್ಕೆ ಏನಾದರೂ ಶಾಂತಿ ಆಗ್ಬೇಕಲ್ಲ ಸರ್, ಮಾಡಲೇಬೇಕಾಗ್ತದೆ. ಹೌದು ಹೌದು ಹೌದು. ಡನ್. ಇದು ಇಷ್ಟಿಂದ ಅಪ್ಡೇಟು. ಮತ್ತು ರಿಪೀಟೆಡ್ ಕ್ವಶನ್ಸ್ ಏನೇ ಇದ್ದರೆ ಅದು ನೋಟ್ ಮಾಡ್ಕೊಳ್ಳಿ, ಮತ್ತು ಒನ್ಸ್ ಅಗೇನ್ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಎಲ್ಲರೂ ಕೂಡ ಒಂದು ವಿನಂತಿ, ಈ ಯೂಟ್ಯೂಬ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಸುಳ್ಳು ಅಪಪ್ರಚಾರ ಮಾಡ್ತಾ ಇರುವಂತಹ ಚಾನಲ್ಗಳನ್ನು ಬಾಯ್ಕಾಟ್ ಮಾಡಿ. ದಯವಿಟ್ಟು ನಿಮ್ಗೆ ಗೊತ್ತಾಗತ್ತೆ, ತಾವು ಬುದ್ಧಿವಂತರಿದ್ದೀರಿ. ಎಲ್ಲರೂ ಕೂಡ ಈ ಯೂಟ್ಯೂಬ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಸತ್ಯದಿಂದ ನಿಷ್ಠೆಯಿಂದ ನೈಜವಾದಂಥ ಸುದ್ದಿಗಳನ್ನು, ನೈಜವಾದಂಥ ಪತ್ರಿಕೋದ್ಯಮವನ್ನು ಮಾಡ್ತಾ ಇರುವಂಥ ಯೂಟ್ಯೂಬ್ಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ಎಲ್ಲ ಈ ಲೈವನ್ನು ನೋಡ್ತಿರುವಂಥ ವೀಕ್ಷಕರಿಗೆ ಸೌಜನ್ಯ ಹೆಸರಿನಲ್ಲಿ, ಹೋರಾಟದ ಹೆಸರಿನಲ್ಲಿ ಯಾರಾದರೂ ಸ್ಟೇಟ್ಮೆಂಟ್ ಕೊಡೋದಿದ್ದರೆ ನಮಗೆ ಗೊತ್ತಿಲ್ಲದೆ ಕೊಟ್ಟರೆ ನಮಗೆ ಅದಕ್ಕೆ ನಾವು ಭಾಜನರಲ್ಲ. ಸೌಜನ್ಯ ಹೋರಾಟದಲ್ಲಿ ನಾವು ಒಂದು ಅಷ್ಟು ಜನರನ್ನು ನಾವು ಮಾತಾಡ್ತೇವೆ, ಅದಕ್ಕೆ ನಾವು ಬಾಧ್ಯ ಇರ್ತೇವೆ. ಕೆಲವರು ಸುಮ್ಮನೆ ಇಲ್ಲದ್ರೆ ಪ್ರಪಕಂಡ ಮಾಡ್ತಾ ಇದ್ದಾರೆ, ಏನೋ ಬೇಡದನ್ನು ಮಾಡೋದು ಸೌಜನ್ಯ ಹೋರಾಟಗಾರರು ಅಂತ ಹೇಳುದು, ಅದಕ್ಕೆ ನಾವು ಬಾಧ್ಯರಲ್ಲ. ಕರೆಕ್ಟ್ ಕರೆಕ್ಟ್, ನಾವು ಬಾಧ್ಯರಲ್ಲ. ಆಯ್ತು ಆಯ್ತು, ಹೇಳಿ, ಮಾತಾಡಿ. ಹಲೋ ಮಾತಾಡಿ. ನಮಸ್ತೆ. ಹಲೋ 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 ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ. ರಮೇಶ್ ಅಂತ ಹೇಳಿ ಸರ್, ಮೂಡಬಿದ್ರೆಯಿಂದ. ಹೇಳಿ ಸರ್. ಈಗ ಇವರೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಎಲ್ರು ಏನೇನೋ ಮಾತಾಡ್ತಿದ್ದಾರೆ. ನಾನ್ ಕೇಳುದು ವೀರೇಂದ್ರ ಬಾಯಲ್ಲಿ ಹೇಳೋ ಅಳಸಿನಕಾಯಿ ಇದೆಯಾ ಅಂತ. ಅಳಸಿನಕಾಯಿ ಏನಾದ್ರು ಇಟ್ಕೊಂಡಿದ್ದಾನ ಇದ್ರ ಬಂದು ಮಾತಾಡ್ಬೋದಲ್ಲ ಸರ್ ಇವರಿಗೆ? ಮಾತಾಡಿ, ಅವ್ರು ಕೇಳಿ ಕೇಳಿ. ಇನ್ನೊಂದು, ಇವ್ರು ಒಕ್ಕಲ್ಲಿ ಹೇಳ್ತಾರೆ ಪಂಚಾಯತಿಂದ ನಾವೇ ಊಟ ಹಾಕಿದ್ದೀವಿ ಅಂತ. ಊರಲ್ಲಿ ಏನು ಇವ್ರ ಅಪ್ಪ ಊಟ ಹಾಕಿದೆ ಸರ್ ಅದನ್ನ. ಇವ್ರು ಜನರನ್ನ ಮೂರ್ತರನ್ನು ಮಾಡ್ತಿದ್ದಾರೆ. ಅವರು ಪವಾಡ ಮಾಡಿರ್ಬೋದು. ಅಲ್ಲ, ಈ ಪ್ರಶ್ನೆಗಳು ಜನರು ಮಾಡಿದ್ರೇನೆ ಸರಿಯಾಗೋದು. ಅಲ್ಲ, ಮಹಾಬಲ್ ಶೆಟ್ಟಿ ಒಬ್ಬ ಡಾಕ್ಟರ್, ಅವನು ಡಾಕ್ಟರ್ ಅಥವಾ ಸಟಿಕ್ ಕಡಿಯೋನು ಅಂತ ಕೇಳಿದ್ರೆ ಅವ್ನು 35 kg ಇರುತ್ತೆ. ಅವ್ನ ಕಮ್ಮಿಯಲ್ಲಿ ಒಂದು 90 ಇರ್ತಾನೆ. ಅವನಿಗೆ ಆಗಿದೆ. ಇವರೆಲ್ಲ ಸೇರ್ಕೊಂಡು ಜನರನ್ನ ಮೋಸ ಮಾಡ್ಕೊಂಡ್ತಾ ಇದ್ದಾರೆ. ಈಗ ನಿಮ್ಮನ್ನೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ, ಸಾಕ್ಷಿ ಇದೆ ಕೊಡ್ಲಿಲ್ಲ, ಸಾಕ್ಷಿ ಇದೆ ಕೊಡ್ತಿಲ್ಲ ಅಂತ. ಎಲ್ಲಿ ಹಾಕೊಂಡಿದ್ದಾರೆ, ಡಬ್ಬೆಲ್ಲ ಹಾಕಿದ್ದಾರೆ, ಎಲ್ಲಿಂದ ಅದನ್ನ ಎಲ್ಲಿ ಕೊಡಬೇಕು ಅದ್ರ ಬಗ್ಗೆ ನಾಲೆಜ್ ಇಲ್ಲ. ನಿಮ್ಮನ್ನ ಪ್ರಶ್ನೆ ಮಾಡೋದಲ್ಲ ಮೀಡಿಯಾದವರು, ಹೋಗಿ ವೀರೇಂದ್ರ ಹೆಗ್ಡೆನ ಪ್ರಶ್ನೆ ಮಾಡಬೇಕು, ಅವ್ರು ಮಾತಾಡಬೇಕು, ಮಾತಾಡಬೇಕು. ಅಪವಾದ ಇರೋದು ಅವ್ರ ಮೇಲೆ. ಅದನ್ನು ಪ್ರತಿ ಸಲ ನಿಮ್ಮನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಸರ್. ಪ್ರಶ್ನೆ ಹಾಗೆ ಸತ್ಯ ಹಾಗೆ ಹೊರಗಡೆ ಬರಬೇಕು, ತುಳಿಸಿ ಇದು ಮಾಡಿ ಈ ಹೇಗೆ ಬರ್ತದೆ ಹಾಗೆ. ಅಲ್ಲ, ಈ ಮೀಡಿಯಾಗಳು, ಸ್ಟೇಟ್ ಟಿವಿ ಚಾನಲ್ಗಳು, ಒಂದಿಷ್ಟು ಯೂಟ್ಯೂಬರ್ಗಳು ವಿಕ್ರಮ ಇದಾವಲ್ಲ, ಟಿವಿ ಅಕ್ರಮ ಅವೆಲ್ಲ, ಒಂದೇ ಒಂದು ಪ್ರಶ್ನೆ ಆ ವೀರೇಂದ್ರ ಹೆಗ್ಡೆ ಕೇಳಿಲ್ಲ, ಅವ್ರ ತಮ್ಮನಿಗೆ ಕೇಳಿಲ್ಲ, ಅವ್ರ ತಮ್ಮನ ಮಕ್ಕಳಿಗೆ ಕೇಳಿಲ್ಲ, ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ. ಸೋಮವಾರ ಆದ್ರೆ ಸೋಮವಾರದ ಸುವಿಚಾರ, ಶನಿವಾರದ ಸಜ್ಜಿಗೆ ಅಂತ ಹೇಳಿ ವೀರೇಂದ್ರ ಹೆಗ್ಡೆ ಮಾತಾಡ್ತಾರೆ. ಇಷ್ಟೊಂದು ಅಪವಾದ ಬರ್ತಿದೆ, ಮಾತಾಡ್ಬೋದಲ್ಲ? ಹೌದು ಹೌದು. ಅಲ್ಲ, ಇದು ಜನಗಳಿಗೆ ತಮ್ಮಂತ ಇವರಿದ್ರ ಅದು ಅರ್ಥ ಆಗ್ತಾ ಇದೆ. ಆ ಮೀಡಿಯಾಗಳಿಗೂ ಕೂಡ ಅವರನ್ನು ಮಾತಾಡಿಸುವಂತ ಯೋಗ್ಯತೆ ಇಲ್ಲದಂತ ಮೀಡಿಯಾಗಳದು. ಯಾಕೆ ಮಾತಾಡಿಸುದಿಲ್ಲ? ಭಯ ಬರುದಿಲ್ವಾ? ಅಲ್ಲ, ನಮ್ಮ ಮನೆಯಲ್ಲಿ ನಾನು ರೀಚಾರ್ಜ್ ಮಾಡೋದಂತ ಇಟ್ಟಿದ್ದೇನೆ ಸರ್. ಆಯ್ತು, ಯಾವುದೇ ಗಳಿಗೆ ರೀಚಾರ್ಜ್ ಇಲ್ಲ. ಕರೆಕ್ಟ್ ಮಾಡಿದ್ವಿ. ಯಾರು ಜನರಿದ್ದಾರೆ ಈ ಕೆಲಸ ಮಾಡಬೇಕು, ನ್ಯೂಸ್ ಚಾನಲ್ ನೋಡೋದನ್ನೇ ಬಿಡಬೇಕು. ಹೌದು, ಪತ್ರಿಕೋದ್ಯಮ ಏನು, ಆ ಧರ್ಮ ಏನು, ಅದನ್ನೇ ಮರ್ತಿದ್ದಾರೆ ಅವರು. ಖಂಡಿತ ಖಂಡಿತ. ದಯವಿಟ್ಟು ಬಾಯ್ಕಾಟ್ ಮಾಡಿಬಿಡಿ, ಅವನ್ನೆಲ್ಲ ಬಾಯ್ಕಾಟ್ ಮಾಡಿಬಿಡಿ. ಆನಂತರ ನಾನು ಎಲ್ರಿಗೂ ಕೇಳೋದು, ಈ ಬಡ್ಡಿ ದಂಧೆಯಲ್ಲಿ ಯಾರು ಸಿಲುಕು ಹಾಕ್ಕೊಂಡಿದ್ದೀರಿ, ಒಂದು ಸೆಕೆಂಡ್ ಹೇಳ್ತಾ ಇದ್ದೀನಿ, ಬಡ್ಡಿ ದಂಧೆಗೆ ಪ್ರೋತ್ಸಾಹ ಕೊಡಬೇಡಿ. ಧರ್ಮಸ್ಥಳದ ಹೆಸರಿನಲ್ಲಿ, ಮಂಜುನಾಥ ಹೆಸರಿನಲ್ಲಿ ಇಷ್ಟು ವರ್ಷ ಅಕ್ರಮ ಬೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ. ಬಡ್ಡಿ ಕಟ್ಟೋದಾಗಲಿ, ಸಾಲ ಕಟ್ಟೋದಾಗಲಿ ನಿಲ್ಲಿಸ್ಬಿಡಿ. ಕಟ್ಟೋದಾದರೆ ಅವರು ಬ್ಯಾಂಕಿಂದ ಕೊಟ್ಟಿದ್ರೆ ನಿಯಮಿತವಾಗಿ ಬ್ಯಾಂಕಿನ ರೂಲ್ಸ್ ಪ್ರಕಾರ 3 ತಿಂಗಳಿಗೊಮ್ಮೆಗೆ ಬ್ಯಾಂಕಿಗೆ ಕಟ್ಟಿರಿ ಹೊರತು ಪ್ರತಿ ವಾರ ಇವರಿಗೆ ಕಟ್ಟೋದನ್ನು ನಿಲ್ಲಿಸಬೇಕು. ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಡಿಸೈಡ್ ಮಾಡಬೇಕು. ಒಂದು ವೇಳೆ ಅವನು ಬ್ಯಾಂಕಿಂದ ಅಥವಾ ಅವನ ಸಂಘದಿಂದ ಬಡ್ಡಿ ತೆಗೆದಿದ್ರೆ ಯಾರು ಕಟ್ಟಬೇಕು? ಈ ಕಟ್ಟಿರೋ ಅಷ್ಟು ಯಾವುದು ಹೆಣಗಳು ಸಿಗ್ತಾ ಇದೀಗ ಅದೆಲ್ಲದಕ್ಕೂ ಖಂಡಿತ ಅಲ್ಲಿವರೆಗೆ ಕಟ್ಟಕ್ಕೆ ಹೋಗಬೇಡಿ.
ಖಂಡಿತ 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 ಸರ್, ಖಂಡಿತ. ಆಯ್ತು, ರಮೇಶ್ ಅವರು ಥ್ಯಾಂಕ್ ಯು. ಧನ್ಯವಾದ. ರಮೇಶ್ ಅವರು ಧನ್ಯವಾದ. ಈಗ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ನಿರಂತರವಾಗಿ ನಾವು ಇದ್ರ ಬಗ್ಗೆ ಹೆಚ್ಚಾಗಿ ನಾವು ಯೂಟ್ಯೂಬ್ನಲ್ಲೇ ಮಾತಾಡ್ತೀವಿ. ಯಾಕಂದರೆ ಮುಂಚಿನ ಇದೊಂದು ವೇದಿಕೆಯನ್ನು ಯೂಟ್ಯೂಬ್ನವ್ರು ನಮಗೆ ಕೊಟ್ಟಿದ್ದಾರೆ. ಅತಿ ಹೆಚ್ಚು ನಾವು ಯೂಟ್ಯೂಬ್ನಲ್ಲೇ ಮಾಡ್ತೀವಿ. ಅದಕ್ಕೆ ಎಲ್ರಿಗೂ ಕೂಡ ಇವತ್ತು ತುರ್ತಾಗಿ ನಾವು ಒಂದು ಮಾತಾಡಬೇಕು ಅಂತ ಎಲ್ಲ ವ್ಯವಸ್ಥೆಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಮಳೆ ಇದೆ, ಗಾಳಿ ಇದೆ, ಅಂತೂ ಸಿಕ್ಕಾಪಟ್ಟೆ. ಪಾಪ ಚಿಕ್ಕ ಹುಡುಗರು ಭಾಳ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟರಲ್ಲಿನೇ ಒಂದು ಸ್ಟುಡಿಯೋಕ್ಕಿಂತನೂ ಒಳ್ಳೆ ಜಾಸ್ತಿ ನಮ್ಮ ಸೌಜನ್ಯಗಳಿಗೂ ಕೂಡ ಒಂದು ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿ ನೋಡಿ. ಅವ್ರ ಮುಖದಲ್ಲಿ ನೋಡಿ ಯಾವ ರೀತಿ ಕಳೆ ಇದೆ, ಸೌಜನ್ಯ ಮುಖದಲ್ಲಿನೂ ಕೂಡ ಎದುರು ಸತ್ಯ ಹೋಗ್ತಾರೆ ಈಗ ಕಳೆ ನೋಡಿ. ಒಂದು ಒಳ್ಳೆ ರೀತಿಯಿಂದ ಹೋಗ್ತಾ ಇದೆ. ದಯವಿಟ್ಟು ಸುಳ್ಳು ಅಪಪ್ರಚಾರಕ್ಕೆ ಎಡೆ ಮಾಡಿಕೊಡಬೇಡಿ, ಅವಕಾಶ ಕೊಡಬೇಡಿ. ಅಂಥವ್ರನ್ನ ಬೈಯೋಕ್ಕಿಂತ ದೂರ ಇಟ್ಬಿಡಿ ಅವ್ರನ್ನ ಅಂತ ಹೇಳ್ತಾ ಈ ಹೋರಾಟ ಜಯದ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಇವತ್ತು ದಿನದಿಂದ ದಿನಕ್ಕೆ ಇದ್ರದ್ದು ಕಾವು ಜಾಸ್ತಿ ಆಗ್ತಾ ಇದೆ. ನಮಗೂ ಕೂಡ ನ್ಯಾಯದ ನಿರೀಕ್ಷೆ ಇದೆ. ದಯವಿಟ್ಟು ಈ ನ್ಯಾಯದ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು ಅಂತ ಹೇಳ್ತಾ, ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.